ಮಹಿಮೆ ನಿನಗೆ ನನ್ನ ಕರಗಳೆತ್ತಿ ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಳೆತ್ತಿ ನಿನ್ನನ್ನೇ ಆರಾಧಿಪೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಬರುವೆ ದೇವಾ ನಿನ್ ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ ಬರುವೆ ದೇವಾ ನಿನ್ ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ 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 ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ ಬಾಳಿಗೆ ಬೆಳಕನು ನೀಡುವಂತ
ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ. ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ. ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ. ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ. ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ. ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ. ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಮುಂಜಾನೆ ನಮಸ್ಕಾರಗಳು ಸಹೋದರ ಸಹೋದರಿ ಮತ್ತು ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಆರಾಧನೆಗೆ ಭಾರತೀಯ ಕ್ರೈಸ್ತ ಸಭೆಯ ಪರವಾಗಿ ಸ್ವಾಗತಿಸ್ತೇನೆ. ನಿಜಕ್ಕೂ ನೀವು ನಮ್ಮೊಟ್ಟಿಗೆ ಇರುವಂಥದ್ದು ಬಹಳ ಸಂತೋಷ. ದೇವರನ್ನ ಆರಾಧಿಸುವಂಥದ್ದು ಬಹಳ ಸಂತೋಷ ಕೊಡುವಂಥದ್ದಾಗಿದೆ. ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನ ನಾನು ನಿಮಗೋಸ್ಕರ ಓದುತ್ತೇನೆ. ಆದ್ದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಮತ್ತು ಏನು ಧರಿಸಬೇಕು ಎಂದು ಚಿಂತಿಸಬೇಡಿರಿ. ಇವೆಲ್ಲವನ್ನು ಅನ್ಯಜನರು ಹುಡುಕುತ್ತಾರೆ. ಇವೆಲ್ಲ ನಿಮಗೆ ಅವಶ್ಯವೆಂದು ಪರಲೋಕದಲ್ಲಿರುವ ನಿಮ್ಮ ತಂದೆಯು ತಿಳಿದಿದ್ದಾನೆ. ನೀವು ಮೊದಲು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ, ಆಗ ಇವೆಲ್ಲವೂ ನಿಮಗೆ ದೊರಕುವುದು. ಆದ್ದರಿಂದ ನಾಳೆಯ ವಿಷಯವಾಗಿ ಚಿಂತಿಸಬೇಡಿರಿ. ನಾಳೆಯ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ದಿನದ ಪಾಡು ಆ ದಿನಕ್ಕೆ ಸಾಕು. ಈ ಒಂದು ವಾಕ್ಯವು ತಮ್ಮೆಲ್ಲರಿಗೂ ಕೂಡ ಉತ್ಸಾಹ ಕೊಡುವಂಥದ್ದಾಗಿದೆ. ಇದೊಂದು ವಾಗ್ದಾನವಾಗಿದೆ. ಅನೇಕ ಸಲ ನಾವು ಏನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಚಿಂತೆ ಮಾಡ್ತೇವೆ. ಏನು ಹೊದ್ಕೊಳ್ಬೇಕು, ಏನು ಕುಡಿಯಬೇಕು, ಏನು ತಿನ್ನಬೇಕು, ಮುಂದೆ ಏನಾಗುತ್ತೆ, ಏನಾಗ್ತದೆ ಅಂತ ಅನೇಕ ಸಲ ನಮ್ಮ ಆರಾಧನೆಗೆ ಒಂದು ಅಡ್ಡಿಯನ್ನು ತರುವಂಥದ್ದಾಗಿದೆ. ನಾವೇನೋ ಒಂದು ಚೆನ್ನಾಗಿ ಆರಾಧಿಸ್ತೀವಿ, ಕೊಂಡಾಡ್ಬೇಕಂತೀವಿ, ಸಡನ್ ಆಗಿ ನಮ್ಮದೇ ಆದಂಥ ಲೋಕದಲ್ಲಿ ಹೋಗ್ತೀವಿ. ಅನೇಕ ಚಿಂತೆಗಳು, ಅನೇಕ ಸಮಸ್ಯೆಗಳು, ನಮ್ಮದೇ ಆದಂಥ ವಿಷಯಗಳು ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ಇಂಥ ವಿಷಯಗಳಿಗೋಸ್ಕರ ನೀವು ಚಿಂತೆ ಮಾಡಬೇಡ್ರಿ. ಇದಕ್ಕೋಸ್ಕರ ಅನ್ಯ ಜನರು ತವಕ ಪಡ್ತಾರೆ.
ಆದರೆ ನಾನು ನಿಮಗೆ ಇದನ್ನೆಲ್ಲವನ್ನು ದಯಪಾಲಿಸುತ್ತೇನೆ. ಯಾವಾಗ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟಾಗ. ಅಂದರೆ ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲ ವಿಷಯಗಳು ಬೇಕಂತ ಎಲ್ಲೂ ಹೋಗೋದು ಬೇಕಾಗಿಲ್ಲ. ಆ್ಯಕ್ಚುಲಿ ಎಲ್ಲ ಇಲ್ಲೇ ಇದೆ, ದೇವರ ರಾಜ್ಯದಲ್ಲಿಯೇ ನಾವು ಬಂದಾಗ ಅದರ ಜೊತೆಗೆ ಕೊಡುವಂಥದ್ದಾಗಿದೆ. ಹಾಗಾಗಿ ಸಹೋದರ ಸಹೋದರಿ, ಏನಾದರೂ ಆ ಒಂದು ಸಮಸ್ಯೆಯಲ್ಲಿ, ಚಿಂತೆಯಲ್ಲಿ, ಯೋಚನೆಯಲ್ಲಿ ನಿಮಗೆ ತೊಡಗಿದೆಯಾದರೆ, ಅದು ಆರಾಧನೆಗೆ ಅಡ್ಡಿ ಮಾಡ್ತಾ ಇದೆ ಅಂದಿದೆ ಆದರೆ ನಿಮಗೆ ವಾಗ್ದಾನವನ್ನು ದೇವರು ಕೊಡ್ತಾ ಇದ್ದಾನೆ. ಆ ವಿಷಯಗಳಿಗೋಸ್ಕರ ಚಿಂತೆ ಮಾಡಬೇಡಿರಿ, ಅದನ್ನು ನಾನು ನಿಮಗೆ ದಯಪಾಲಿಸಿಕೊಡ್ತೀನಿ. ನನ್ನ ರಾಜ್ಯಕ್ಕೆ ಮೊದಲನೇದಾಗಿ ನನ್ನ ಪ್ರಾಮುಖ್ಯತೆಯನ್ನು ಕೊಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಹಾಗೆ ಮಾಡೋಣ, ಹಾಗೆ ಮಾಡುವ ಹಾಗೆ ಅದರ ಮೂಲಕ ನಾವು ದೇವರಿಗೆ ಅದ್ಭುತವಾಗಿ ಆರಾಧನೆ ಮಾಡೋಣ, ಹಾಡೋಣ, ದೇವರ ವಾಕ್ಯವನ್ನು ಕೇಳೋಣ, ಸಂತೋಷವಾಗಿ ಆರಾಧನೆಯಲ್ಲಿ ಭಾಗವಹಿಸೋಣ. ಇವತ್ತು ವಿನ್ಸೆಂಟ್ ಸಹೋದರರು ನಮಗೆ ದೈವ ಸಂದೇಶವನ್ನು ನೀಡಲಿದ್ದಾರೆ. ಅವರು ಲೂಕ್ ಸೀರೀಸ್ ಅನ್ನು ನಾವು ಕಂಟಿನ್ಯೂ ಮಾಡೋದಿಲ್ಲ, ಬೇರೆ ಸಂದೇಶವನ್ನು ಬಹಳ ಅದ್ಭುತವಾಗಿ ಕೊಡ್ತಾರೆ. ಅವಾಗ ಒಂದು ನಿರೀಕ್ಷೆ ಬರುವಂಥದ್ದಾಗಿದೆ. ಹಾಗಾಗಿ ನಾನು ನಿಮಗೆ ಹೇಳ್ತೇನೆ, ಬಹಳ ಅದ್ಭುತವಾದಂಥ ಆರಾಧನೆ ಇದಾಗಲಿದೆ. ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕದ ತಂದೆಯಾದ ದೇವರೇ, ನೀನು ಬರೀ ಬಾಯಿ ಮೂಲಕ ನಮ್ಮನ್ನು ಪ್ರೀತಿಸುವುದಲ್ಲ ಕರ್ತನೆ, ನೀನು ಹೇಳಿದ ಹಾಗೆ ಮಾಡುವಾತನಾಗಿದ್ದಿ. ನಿನ್ನ ವಾಗ್ದಾನಗಳು ಸತ್ಯವಾಗಿದೆ, ನಿನ್ನ ಮಾತುಗಳು ಸತ್ಯವಾಗಿದೆ, ಅದು ನೆರವೇರುವಂಥದ್ದಾಗಿದೆ. ಹಾಗಾಗಿ ನಾವು ಬಲವಾಗಿ ನಂಬುತ್ತೇವೆ, ಒಪ್ಪಿಕೊಳ್ಳುತ್ತೇವೆ ನಿನ್ನ ವಾಗ್ದಾನಗಳು ಕರ್ತನೆ. ದೇವರೇ, ನಾವು ಯಾವುದೇ ವಿಷಯಗಳಿಗೋಸ್ಕರ ಚಿಂತೆ ಮಾಡದೆ, ನಿನ್ನನ್ನು ಮರೆತು ಹೋಗದೆ ದೇವರೇ, ಅವೆಲ್ಲವೂ ಕೂಡ ನೀನು ದಯಪಾಲಿಸುವಾತನಾಗಿದ್ದಿ. ನಿನ್ನಲ್ಲಿ ಆ ಶಕ್ತಿ ಇದೆ ಎಂಬುದಾಗಿ ನಾವು ಬಲವಾಗಿ ತಿಳಿದುಕೊಳ್ಳುವಂತೆ, ನಿನಗೆ ಪ್ರಾಮುಖ್ಯತೆ ಕೊಡುವಂತೆ, ನಿನ್ನನ್ನು ಮಾತ್ರ ಆರಾಧಿಸುವಂತೆ ಸಹಾಯ ಮಾಡು ದೇವರೇ. ಆ ಆರಾಧನೆಯನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇನೆ ದೇವರ. ಪ್ರತಿಯೊಬ್ಬೊಬ್ಬರಿಗೆ ಈ ಆರಾಧನೆಯು ಬಹಳ ಬದಲಾವಣೆ ತರುವಂಥದ್ದಾಗಿರಲಿ. ವಾಕ್ಯ ಹೇಳುವಂಥ ಮಗನ ನೀನು ಬಲಪಡಿಸು, ನಿನ್ನ ಆತ್ಮನ ಮೂಲಕ ಮಾತಾಡಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅದ್ಭುತವಾಗಿ ನಡೆಸಿಕೊಡು. ಈ ಆರಾಧನೆಯು ನಿನ್ನ ಕೈಲಿ ಅರ್ಪಿಸುತ್ತೇನೆ. ಎಲ್ಲವೂ ನಿನಗೆ ಮಾತ್ರ ಮೆಚ್ಚುಗೆ ತರಲಿ ಎಂಬುದಾಗಿ ಪ್ರಾರ್ಥಿಸುತ್ತ ಎಲ್ಲ ಪ್ರಾರ್ಥನೆ ಜ್ಞಾಪನೆಗೊಳಿಸುವ ನನ್ನ ಪರಿಶುದ್ಧ ದೇವನಾಮದಲ್ಲಿ ಬೇಡ ನಂಬಿ ಆಶ್ವಾದ ಹೊಂದಿದ ಜೀವಳ ತಂದೆಯೇ, ಆಮೆನ್. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತಾಳನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತಾಳನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ.
ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನೆಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನೆಯ, యేసయ్య యేసయ్య ನೀ ಇಲ್ಲದೆ ನಾನಿಲ್ಲಯ್ಯ, యేసయ్య యేసయ్య ನೀ ಇಲ್ಲದೆ. ಒಂದು ಊರಲ್ಲಿ ಒಬ್ಬ ತಂದೆ ಇದ್ದಾನೆ. ಅವ್ರಿಗೊಂದು ಹೊಲ ಇದೆ. ಎಲ್ಲ ಕೇಳಿದ್ರು, ಹೊಲ ಇದೆ, ಹೊಲದಲ್ಲಿ ಎಲ್ಲ ಬೆಳೆಸಿ ಅವ್ರ ಮುದ್ದಾದ ಒಂದು ಮಗನ ಸಾಕ್ತಾನೆ. ಸಾಕ್ಬಿಟ್ಟು ಅವನ ಸಾಕಿ ಬೆಳೆಸಿ ಅವನೆಲ್ಲೋ ಬೇರೆ ಊರಿಗೆ ಹೋಗಿ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಪದವಿಯಲ್ಲಿ ಇರ್ತಾನೆ. ಓಕೆ, ಪದವಿಯಲ್ಲಿ ಇಟ್ಬಿಟ್ಟು ಒಂದು ದಿವಸ ಅವನ ಮಗನ ನೋಡಕ್ಕಂತ ಹೋಗ್ತಾನೆ. ನೋಡ್ಬಿಟ್ಟು ಕೂತ್ಕೊಂಡು ಹೇಗಿದ್ದೀಯ ಹಾಕಿದ್ದೀಯ ಅಂತ ಹೇಳ್ತಾರೆ. ಅವರು ಹೆಗಲ ಮೇಲೆ ಕೈ ಹಾಕ್ತಾರೆ ಅವ್ರ ಮಗನ ಮೇಲೆ. ಎಲ್ಲ ಕೇಳಿದಲ್ಲ ಇದು, ಎಲ್ಲ ಕೇಳಿದ್ದೀನಿ. ಬಿದ್ದದ್ದು ಕೇಳಿದಂಗೆ ಮಗನ ಮೇಲೆ ಕೈ ಹಾಕ್ತಾರೆ. ಎಲ್ಲ ಕೇಳುವ ಅವ್ರ ತಂದೆ ಒಂದು ತಲೆಯಲ್ಲಿ ಒಂದು ಡೌಟ್ ಬರುತ್ತೆ. ಅಪ್ಪ ಮಗನೇ, ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಕೇಳ್ತಾರೆ. ಅವನ ಸಕ್ಸಸ್ಫುಲ್ ಲೈಫ್ ನೋಡ್ಬಿಟ್ಟು ತಂದೆಗೆ ತುಂಬ ಸಂತೋಷ. ಅದಕ್ಕೆ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಕೇಳ್ತಾರೆ, ಯಾರು ಬ್ರದರ್ ಕೇಳಿದ್ರ ಸ್ಟೋರೀಸು? ಓಕೆ, ಯಾರು ದೊಡ್ಡವರು ನಿನಗಿಂತ, ನಿಮ್ಮೊಬ್ಬರಲ್ಲಿ ಯಾರು ದೊಡ್ಡವರು ಅಂತ ಕೇಳುವಾಗ ಅವ್ರ ಮಗ ಯೋಚನೆ ಮಾಡಿ ನಾನೇ ದೊಡ್ಡವ ಅಂತಾನೆ. ಆಗ ಅವರಪ್ಪ ಸಂತೋಷವಾಗಿರೋ ಮುಖಾನ ದುಃಖ ಆಗೋಗ್ಬಿಟ್ಟಿದೆ. ದುಃಖ ಆಗೋಗ್ಬಿಟ್ಟು ಹೆಗಲ ಮೇಲಿಂದ ಸ್ಲೋ ಆಗಿ ಕೈ ತಗೊಂಡ್ಬಿಟ್ಟು ಸರಿದು ಹೋಗ್ತಾ ಕೇಳಿದಲ್ಲ. ಅದಾದ್ಮೇಲೆ ಗೇಟ್ ಹತ್ರ ಹೋಗುವಾಗ ಅವ್ರ ಮಗನ ಕೂಡ ಹಿಂದೆ ಬರ್ತಾರಂತೆ. ಏನು ತೊಡ್ಕೊಳಕ್ ಆಗ್ತಾ ಇಲ್ಲ. ಹೆಂಗೆ ನನ್ನ ಮಗನ ಎಷ್ಟು ಪ್ರೀತಿಯಿಂದ ಸಾಕಿದೆ, ಆ ತ್ಯಾಗ ಮಾಡ್ತೀನಿ, ಈ ತ್ಯಾಗ ಮಾಡ್ತೀನಿ, ಅಷ್ಟು ಕೊಟ್ಟಿದ್ದೀನಿ, ಇಷ್ಟು ಕೊಟ್ಟಿದ್ದೀನಿ, ಫೀಸು ಎಲ್ಲ ಕೊಟ್ಟಿದ್ದೀನಿ, ನನ್ನ ಮಗ ನನ್ನ ಮುಂದೆ ದೊಡ್ಡವನಾಗ್ಬಿಟ್ಟಲ್ಲ, ನನ್ನನ್ನು ನಿರಾಕರಿಸ್ಬಿಟ್ಟಲ್ಲ ಅಂತ ಮುಖ. ಗೇಟ್ನಿಂದ ಹೋಗುವಾಗ ಅಟ್ಲೀಸ್ಟ್ ಇನ್ನೊಂದು ಸಲ ಕೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು, ಮಗನೇ ಇವಾಗ ಹೇಳು, ನೀನು ದೊಡ್ಡವನು ನಾನು ದೊಡ್ಡವನು, ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು? ಯಾವಾಗ ಮಗ ಏನು ಹೇಳ್ತಾರೆ ಗೊತ್ತಾ? ಏನು ಹೇಳ್ತಾರೆ ಗೊತ್ತಾ? ನಿಮ್ಗೆ ಸ್ಟೋರಿ ಕೇಳಿದ್ರೆ ಇದು ಮಗ ಏನು ಹೇಳ್ತಾರೆ? ಏನು ನೀವೇ ದೊಡ್ಡವರು. ನನ್ನ ಸ್ಟೋರಿ ಹಂಗಿಲ್ಲ, ನಾನೇ ದೊಡ್ಡವನು ಅಂತ. ನಾವು ಏನು ಅಂತಾನೆ? ನಾನೇ ದೊಡ್ಡವರು ಅಂತಾನೆ. ಅಪ್ಪ ಏನು ಮಾಡ್ತಾನೆ ಗೊತ್ತಾ? ಬೇಸರ ಆಗಿ ಹೋಗ್ಬಿಡ್ತಾನೆ. ನಾನು ಯೋಚನೆ ಮಾಡ್ತಾನೆ, ನಿನ್ನಿಂದ ಏನು ಸ್ಟೋರಿ ಅಂತ ಬರಟ್ಟು ಸ್ಟೋರಿ ಹೇಳಿದ್ರು, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಷ್ಟೇ ಚೇಂಜ್ ಮಾಡಿದ್ರು ಅಷ್ಟೇ. ಇವತ್ತು ನಾವು ಅದೇ ಮೆಸೇಜ್ ನಾವು ಕಲಿತಾ ಇದ್ದೀವಿ. ಹೋದವಾಗ ನಾವು ಏಲಿ ಮತ್ತು ಸ್ಯಾಮ್ಯುಯಲ್ ಬಗ್ಗೆ ಕಲ್ತ್ವಿ. ಹೇಗೆ ಜನಗಳು ನಿಜವಾದ ದೇವರು ನಮ್ಮ ರಾಜ ಆಗಿದ್ದು, ಆ ರಾಜನನ್ನು ತಿರಸ್ಕರಿಸಿ ಒಬ್ಬ ಮನುಷ್ಯನ ರಾಜ ಅಂತ ಬೇಕು ಅಂತ ಕೇಳಿದ್ರು. ದಿ ಡಿನೈಡ್ ಫಾದರ್. ಎರಡನೇ ಸಲ ಬಂದು ಕೇಳಿದ್ರು ಕೂಡ ದೇವರು ನಾವೇ ದೊಡ್ಡವರು ಅಂತ ಹೇಳ್ಬಿಟ್ರು. ದೇವ್ರು ಹೇಳಿದ್ರು ಇಸೋಕಿಲ್ಲ, ಅದು ಹಾಗೆ ಹೋಗು, ನೀವು ರಾಜ ಬಯಸ್ತಾರ, ಸೌಲ್ನ ರಾಜನಾಗಿ ದೇವರು ಕೊಡ್ತಾರೆ. ಪ್ರಶ್ನೆ ನಮ್ಮದು, ನಾವೇನು ಮಾಡ್ಕೋಬೇಕಂದ್ರೆ, ನಾವೇನು ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೋಬೇಕಂದ್ರೆ, ನಾವು ದೇವ್ರನ್ನ ರಾಜನಾಗಿ ತಿರಸ್ಕರಿಸಿದಾಗ ಏನೆಲ್ಲ ನಡೆಯುತ್ತೆ, ನಾವು ಅದ್ರ ಬಗ್ಗೆ ನಾವು ಕಲಿಯೋದು. ನಾವು ದೇವ್ರನ್ನ ಅವ್ರು ಆ್ಯಕ್ಚುಲಿ ರಾಜ, ನಾವು ಒಪ್ಕೊಳ್ಳದೆ ಇರಲಿ, ಈ ಭೂಲೋಕದಲ್ಲಿರುವ ಎಲ್ಲ ಮನುಷ್ಯರು ಒಪ್ಕೊಂಡ್ರು ಕೂಡ ಒಪ್ಕೊಳ್ಳದೆ ಇದ್ರು ಕೂಡ ದೇವರೇ ನಮಗೆ ಮಹಾರಾಜರು, ನಮ್ಮ ಲೈಫ್ಗೆ ಅವರೇ ಹೆಡ್, ನಮ್ಮ ಥರ ನಮ್ಮೆಲ್ಲಪ್ಪ, ಹೌದಮ್ಮ. ಆದರೆ ಇವತ್ತು ನಾವೇನು ಕಲಿತೀವಿ ಅಂದರೆ, ಒಂದು ವೇಳೆ ನಾವು ಆತನನ್ನು ತಿರಸ್ಕರಿಸಿದ್ರೆ ಏನೆಲ್ಲ ನಡೆಯಿತು.
3 ವಿಷಯಗಳನ್ನ ಕಲಿತೀವಿ. ಒಂದು, ದೇವರಿಗೆ ಏನು ಫೀಲ್ ಆಗುತ್ತೆ, ದೇವರ ಹೃದಯ ಹೇಗಿದೆ ಅದನ್ನ ನೋಡೋದು. ಎರಡನೇದು ಬಂದ್ಬಿಟ್ಟು ಒಂದು ವೇಳೆ ನಾವು ತಿರಸ್ಕರಿಸ ಮಾಡಿದ್ರೆ ಏನು ನಡೀತಾವ, ಒಂದು ದೇವ್ರಿಗೆ ಏನು ಅನಿಸುತ್ತೆ, ಎರಡನೇದು ತಿರಸ್ಕಾರ ಮಾಡಿದ್ರೆ ಇವಾಗ ನಮ್ಗೇನು ನಡೆಯುತ್ತೆ, ಮೂರನೇದು ಯೇಸುವನ್ನ ನಾವು ರಕ್ಷಕರು ಅಂತ ಅಂಗೀಕಾರ ಮಾಡಿಲ್ಲ ಅಂದರೆ ತಿರಸ್ಕರಿಸ್ಬಿಟ್ರೆ ಅವಾಗ ಏನು ನಡೆಯುತ್ತೆ. ಈ 3 ವಿಷಯಗಳನ್ನ ಇವತ್ತು ಗಮನಿಸೋಣ. ಫಸ್ಟಿಗೆ ನಾವು ಬಂದ್ಬಿಟ್ಟು ದೇವರಿಗೆ ಹೇಗೆ ಅನಿಸುತ್ತೆ ನಾವು ಒಂದು ವೇಳೆ ತಿರಸ್ಕಾರ ಮಾಡಿದ್ರೆ. ಫಸ್ಟ್ ಸ್ಯಾಮ್ಯುಯಲ್ 8:6-8. ಮೊದಲನೇ ಸ್ಯಾಮ್ಯುಯಲ್ 8:6-8. ಯಾರು ಹತ್ರ? ಮೊದಲನೇ ಸ್ಯಾಮ್ಯುಯಲ್ 8:6-8. 6-8. ನ್ಯಾಯ ಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಾಮುವೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ, ಜನರು ಹೇಳಿದಂತೆಯೇ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ. ನಾನು ಅವರನ್ನು ಐಗುಪ್ತ್ಯದಿಂದ ಬಿಡಿಸಿದ್ದಿನಿಂದ ಇಂದಿನವರೆಗೂ ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರು. ನನಗೆ ಹೇಗೆ ಮಾಡಿದರೋ ಹಾಗೆ ನಾನು ನಿಮಗೂ ಮಾಡುತ್ತಾರೆ. ಆಮೇಲೆ ಇಸ್ರಾಯೇಲ್ ಜನರು ಏನ್ ಮಾಡಿದ್ರು? ದೇವ್ರನ್ನ ತನ್ನ ರಾಜನಾಗಿ ತಿರಸ್ಕಾರ ಮಾಡಿದ್ರು. ಅದಾದ್ಮೇಲೆ ಅವ್ರಿಗೇನ್ ಬೇಕಾಗಿತ್ತು? ಒಬ್ಬ ಮನುಷ್ಯನನ್ನು ರಾಜನಾಗಿ ಮಾಡಬೇಕಾಗಿತ್ತು. ಟುಡೇ ವಿ ನೀಡ್ ಟು ಆಸ್ಕ್ ಕ್ವೆಶ್ಚನ್. ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ, ಇವತ್ತು ನಮ್ಮ ಜೀವನದಲ್ಲಿ ರಾಜ ಯಾರು? ಬಹಳ ಜನರಿಗೆ ರಾಜ ಕೆಲಸ, ಬಹಳ ಜನರಿಗೆ ರಾಜ ಒಬ್ಬ ಲೀಡರ್, ಒಬ್ಬ ವ್ಯಕ್ತಿ, ಒಬ್ಬ ಫ್ರೆಂಡ್ಶಿಪ್, ಒಬ್ಬ ಮನುಷ್ಯನು, ನಾಳೆ ಕಾಯುವಂಥ ಮನುಷ್ಯನು, ಅವನು ನಾವು ರಾಜನಾಗಿ ಮಾಡಿದ್ದೀವಿ. ಇಲ್ಲ ಕೆಲವೊಬ್ಬರಿಗೆ ಹಣಕಾಸು, ಹಾಗೆ ರೊಕ್ಕ, ಕೆಲವೊಬ್ಬರಿಗೆ ಪ್ರಾಪರ್ಟಿ, ಆಸ್ತಿ, ಅದೇ ಅವ್ರ ರಾಜ. ಕೆಲವೊಬ್ಬರಿಗೆ ಅವರ ಐಡೆಂಟಿಟಿ, ನಾನು ಯಾರು ಗೊತ್ತಾ, ನಾನು ಇವ್ರ ಮಗ, ನಾನು ಯಾರು ಗೊತ್ತಾ, ನಾನು ಇವರು ಅಂತ ಅವ್ರ ಐಡೆಂಟಿಟಿ ಅವ್ರ ರಾಜ. ಕೆಲವೊಬ್ಬರಿಗೆ ಅವ್ರ ಜೀವನದಲ್ಲಿರುವಂಥ ಸುರಕ್ಷತೆ, ಸಕ್ಸಸ್, ಯಶಸ್ಸು, ಅವ್ರಿಗೆ ಅದು ರಾಜವಾಗಿದೆ. ಯಾರೆಲ್ಲ ಇಲ್ಲಿರೋ ನಮ್ಮಲ್ಲಿ ಈ ವಿಷಯಗಳನ್ನ ನಾವು ರಾಜನಾಗಿ ಮಾಡಿದ್ರೆ ಡೆಫಿನೆಟ್ಲಿ ಇಂಡೈರೆಕ್ಟ್ ಆಗಿ ನಾವು ದೇವ್ರನ್ನ, ನೀವು ನಮ್ಮ ರಾಜ ನೀವು ಬೇಡ, ನಿಮ್ಗೆ ಗೊತ್ತಾಗಲ್ಲ ನಮ್ಮ ಲೈಫ್ ಹೆಂಗೆ ಲೀಡ್ ಮಾಡ್ಬೇಕಂತ, ನಿಮಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಕಷ್ಟಗಳು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಹಣ ಇದ್ರೆ, ಈ ಪ್ರಾಪರ್ಟಿ ಇದ್ರೆ, ಈ ಫ್ರೆಂಡ್ ಇದ್ರೆ, ಈ ಲೀಡರ್ಶಿಪ್ ಇದ್ರೆ, ಇವರಿದ್ರೆ ನಮ್ಮ ಲೈಫ್ ಚೆನ್ನಾಗೋಗುತ್ತೆ, ನೀವು ಬೇಕಾಗಿಲ್ಲ. ಆ್ಯಕ್ಚುಲಿ ನಮ್ಗೆ ಅವರೇ ಬೇಕು, ಬಟ್ ಅದೇ ಪರಿಸ್ಥಿತಿಯಲ್ಲಿ ನಾವು ಕೂಡ ಇದ್ದೀವಿ. ಇಸ್ರಾಯೇಲ್ ಜನಗಳು ಹೇಗಿದ್ರು ಅದೇ ಪರಿಸ್ಥಿತಿಯಲ್ಲಿ ಕೂಡ ನಾವು ಕೂಡ ಇದ್ದೀವಿ. ಓಕೆ, ಯಾವಾಗ ನಾವು ಈ ರೀತಿಯಲ್ಲಿ ಮಾತನಾಡ್ತೀವಿ ಅಥವಾ ಈ ರೀತಿಯಲ್ಲಿ ನಾವು ಜವಾಬ್ದಾರಿಯನ್ನು ತಗೊಳ್ತೀವಿ, ನಾವು ದೇವರಿಗೆ, ಅವರ ಮನಸ್ಸಿಗೆ ಏನನ್ಸುತ್ತೆ? ಸ್ಟೋರಿ ಹೇಳಿದ್ವಿ, ಇಮ್ಯಾಜಿನ್ ಮಾಡಿ ನೀವು ಅದರಲ್ಲಿ ಹಾಕೊಂಡ್ಬಿಡಿ. ಮೇ ಬಿ ಶಿವ ಬ್ರದರ್ ನಾಳೆ ದೊಡ್ಡನೇ ಆಗ್ಬಿಟ್ಟು, ನೀನು ಯಾವ ನಮ್ಗೆ ಗೊತ್ತಿಲ್ಲ, ಅವ್ರು ಮನೆ ಬಿಟ್ಟು ಹೊರಗಡೆ ಅಂತ ಹೇಳ್ಬಿಟ್ರೆ, ನೀವಿಬ್ಬರನ್ನ ಬಿಡ, ನೀವಿಬ್ಬರು ಅನಾಥಾಶ್ರಮ ಹೋಗಿ ಬೇಕಾಗಿಲ್ಲ ನನಗೆ ಅಂದ್ಬಿಟ್ರೆ ಆ ಫೀಲಿಂಗೇ ಬೇರೆ, ಅಥವಾ ಸಿಸ್ಟರ್ಗೆ ಶಿವು ನೀನು ಯಾವ ಗೊತ್ತಿಲ್ಲ ಒಬ್ಬಳೆ ಮದುವೆ ಬಿಟ್ಟು ಅಥವಾ ಒಂದು ಹೊರಗೆ ಹಾಕ್ಬಿಟ್ರೆ ಆ ಫೀಲಿಂಗೇ ಬೇರೆ, ಆ ನೋವು ಬೇರೆ. ಅವ್ರನ್ನೇ ನಂಬಿರ್ತೀವಿ ನಾವು, ಅವ್ರನ್ನೇ ಪ್ರೀತಿ ಮಾಡಿರ್ತೀವಿ, ಅವ್ರನ್ನೇ ಹಚ್ಕೊಂಡಿರ್ತೀವಿ. ಎಷ್ಟು ನೋವು, ಎಷ್ಟು ಮಂದಿ ನೋಡಿ ನಮ್ಮ ಪ್ರೀತಿ ಬಹಳ ತಾತ್ಕಾಲಿಕವಾದದ್ದು, ಅದನ್ನು ದೇವರು ಹೃದಯದ ಆಳದಿಂದ ಪ್ರೀತಿ ಮಾಡಿದರು. ಯಾವಾಗ ನಾವು ಅವ್ರನ್ನ ತಿರಸ್ಕರಿಸ್ತೀವಿ, ಅವ್ರಿಗಾಗುವಂಥ ನೋವು ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ, ಇಲ್ಲಿರೋರು ಯಾರಿಗೂ ಅರ್ಥ ಆಗಿಲ್ಲ. ಮೇಬಿ ಅರ್ಥ ಆದಂಗೆ ಅಂತ ಅನಿಸುತ್ತೆ, ಬಟ್ ಅದು ನಮಗೆ ಅರ್ಥ ಆಗಿಲ್ಲ. ಓಕೆ, ಉದಾಹರಣೆ ಹೇಗೆಂದ್ರೆ, ಒಬ್ಬ ರಾಜನ್ನ ಸಿಂಹಾಸನದ ಮೇಲೆ ಕುದಿಸ್ಬಿಟ್ಟು ಅವ್ರ ಕಿರೀಟವನ್ನ ತೆಗೆದುಬಿಡೋದು. ಸಾಧಾರಣ ಒಬ್ಬ ಮನುಷ್ಯ ಹೋಗಿ ತೆಗೆದು, ಸರಿ ನೀವು ಬೇಡ, ಇಲ್ಲಿ ಕುದುರ್ಬೇಡ, ಇಲ್ಲಿ ಬಂದ್ರಿ ಅಂತವ್ರು ಬರ್ರಿ, ನೀವು ಕುದರಿ. ಅಷ್ಟು ದೊಡ್ಡ ಇನ್ಸಲ್ಟ್ ದೇವರಿಗೆ. ಒಬ್ಬ ಮನುಷ್ಯನ ನಾವು ರಾಜನೇ ಮಾಡ್ತೇವೆ.
ಓಕೆ, ಅದೇ ನಾವು ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಚರ್ ಹೇಳುತ್ತೆ, ವಾಕ್ಯಗಳನ್ನು ನಾವು ಓದುವಾಗ ಹೇಳೋದ್ರಲ್ಲಿ ಹೋಸಾಯ 11:1-4. ಹೋಸಾಯ 11:1-4. ವಿಷಯ 11:1-4. ಹೋಸಾಯ 11:1-4. ಇಸ್ರಾಯೇಲನು ಮಗುವಾಗಿದ್ದಾಗ ನಾನು ಅವನನ್ನು ಪ್ರೀತಿ ಮಾಡಿದೆನು ಮತ್ತು ನನ್ನ ಮಗನನ್ನು ಐಗುಪ್ತ್ಯದೊಳಗಿಂದ ಕರೆದೆನು. ಅವರನ್ನು ಕರೆದ ಹಾಗೆಯೇ ಅವರಿಂದ ಹೊರಟು ಹೋದರು. ಅವರು ಬಾಳ್ ದೇವತೆಗಳಿಗೆ ಬಲಿ ಅರ್ಪಿಸಿದರು, ಕೆತ್ತಲ್ಪಟ್ಟ ವಿಗ್ರಹಗಳಿಗೆ ಧೂಪವನ್ನು ಸುಟ್ಟರು. ನಾನು ಅವರ ತೋಳುಗಳನ್ನು ಹಿಡಿದು ಎಫ್ರಾಯಮನಿಗೆ ಕಲಿಸಿದೆನು, ಆದರೆ ನಾನು ಅವರನ್ನು ಸ್ವಸ್ಥ ಮಾಡುತ್ತೇನೆಂದು ಅವರಿಗೆ ತಿಳಿಯಲಿಲ್ಲ. ನಾನು ಅವರನ್ನು ಮನುಷ್ಯನ ಸ್ನೇಹ ಬಂಧನವೆಂಬ ಹಗ್ಗಗಳಿಂದಲೂ ಪ್ರೀತಿಯ ಬಂಧನಗಳಿಂದಲೂ ಎಳೆದೆನು. ಅವರ ದವಡೆಯ ಮೇಲಿನಿಂದ ನೊಗ ಎತ್ತು ಅವರವರ ಹಾಗೆ ನಾನು ಅವರಿಗೆ ಇದ್ದೆನು. ನಾನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟೆನು. ಆಮೇಲೆ ನೋಡುವಾಗ ದೇವರ ಪ್ರೀತಿ ಎಷ್ಟು ಅಪಾರವಾಗಿದೆ. ನಾವು ಎಷ್ಟೇ ವಿರುದ್ಧವಾಗಿ ಬಂದರೂ ಕೂಡ ಅವರ ಪ್ರೀತಿ ನಮ್ಮನ್ನ ಎಂದಿಗೂ ಸ್ಟಾಪ್ ಆಗಿಲ್ಲ. ಈ ಲವ್ಡ್ ಅಸ್. ನೀವು ಹೋಸಾಯ ಬುಕ್ ಓದಿದ್ರೆ ಅರ್ಥ ಆಗುತ್ತೆ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರಂತ. ಅದಕ್ಕಾಗಿ ಹೋಸಾಯನ ಅರ್ಥ ಮಾಡಿಸ್ತಾರೆ. ಅವ್ರು ಹೇಳ್ತಾರೆ, ನೀವು ಹೋಗಿ ಒಂದು ವ್ಯಭಿಚಾರ ಸ್ಥಿತಿನ ಮದುವೆ ಆಗ್ಬೇಕಂತ. ಆ ಹುಡುಗಿ ವ್ಯಭಿಚಾರ ಸ್ಥಿತಿನ ಮದುವೆ ಆಗಿ ಸ್ವಲ್ಪ ವರ್ಷಗಳ ಜೀವನ ಮಾಡಿ ತಿರ್ಗಾ ಹುಡುಗಿ ಓಡೋಗ್ತಾಳೆ ವ್ಯಭಿಚಾರ ಮಾಡೋಕ್ಕೆ. ಹೇಗಿರ್ಬೇಕು ಗಂಡನಿಗೆ, ಹೇಗಿರ್ಬೇಕು? ಅವಾಗ ತಿರ್ಗಾ ದೇವರು ಹೇಳ್ತಾರೆ, ಹೋಗಿ ನೀವು ಅವಳನ್ನ ಹೋಗಿ ಖರೀದಿ ಮಾಡಿಕೊಂಡು ಪರ್ಚೇಸ್ ಮಾಡಬೇಕು, ಅವಳ ಕರ್ಕೊಂಡು ಬಂದು ಜೀವನ ಮಾಡಬೇಕು. ದೇವರು ಅದನ್ನೇ ಮಾಡ್ತಾರೆ. ನಾವು ಎಷ್ಟೇ ಸಾರಿ ತಪ್ಪು ಮಾಡಿದ್ರು ಕೂಡ ನಮ್ಮನ್ನು ಪ್ರೀತಿಸ್ತವ್ರು. ಅವ್ರನ್ನ ನಾವು ತಿರಸ್ಕರಿಸ್ತಿದ್ವಿ, ಬಟ್ ಸ್ಟಿಲ್ ಈ ಲವ್ಸ್ ಅಸ್. ಎಷ್ಟು ಹರ್ಟ್ ಆಗಬೇಕು ದೇವ್ರಿಗೆ ಯೋಚನೆ ನೋಡಿ. ಅಂಥವ್ರನ್ನ ನಾವು ರಾಜತನದಿಂದ ತೆಗೆದಾಕ್ಬಿದ್ವಿ. ನಮಗೆ ಸಮಸ್ಯೆ, ನಮಗೆ ಕಷ್ಟಗಳು ಬಂದಾಗ ನಾವು ಫಸ್ಟ್ ದೇವ್ರ ಹತ್ರ ಹೋಗೋಂಗಿಲ್ಲ. ಬಿಕಾಸ್ ವಿ ಡೋಂಟ್ 100% ಬಿಲೀವ್ ಮಾಡೋದಿಲ್ಲ. ವಿ ಆಲ್ವೇಸ್ ಕಾಲ್ ಅವರ್ ಲೀಡರ್ಸ್ ಆರ್ ಅವರ್ ಫ್ರೆಂಡ್ಸ್, ಅವರ್ ಫೋನ್. ಇವಾಗ ಚಾಟ್ ಜಿಪಿಟಿ ಎಲ್ಲ ಬಂದ್ಬಿಟ್ಟು ಫಸ್ಟ್ ಅದೇ ಹೋಗ್ತೀವಿ. ಚಾಟ್ ಜಿಪಿಟಿ ಏನಿರುತ್ತೆ, ಎಲ್ಲ ಕೇಳುತ್ತೆ, ಮಾತು ಕೇಳುತ್ತೆ, ಸರಿ ಎಲ್ಲ ಮಾತು ಕೇಳುತ್ತೆ, ಎಲ್ಲ ಮಾಡ್ತೀವಿ. ವಿ ಫರ್ಗಾಟ್ God. No, we have to respect God. God is feeling so hurt. ದೇವರಿಗೆ ಬಹಳ ನೋವಾಗ್ತಾ ಇದೆ. ಓಕೆ, ಸಾಮ್ಸ್ ಕೀರ್ತನೆಗಳು 78 40-41. ಅರಣ್ಯದಲ್ಲಿ ಅವರು ಎಷ್ಟೋ ಸಾರಿ ಅವಿಧೇಯರಾಗಿ ಅಲ್ಲಿ ಆತನನ್ನು ನೋಯಿಸಿದರು. ಆತನನ್ನು ಪದೇ ಪದೇ ಪರೀಕ್ಷಿಸಿ ಇಸ್ರೇಲರ ಸದಮಲ ಸ್ವಾಮಿಯನ್ನು ಕರಕರಣೆಗೊಳಿಸಿದರು. ಎಷ್ಟು ನೋಡಿ, ಎಷ್ಟು ಆ 40 ವರ್ಷ ದೇವ್ರನ್ನ ಕರಕರಣೆಗೊಳಿಸಿದ್ರು. ಆಮೇಲೆ ನೋಡಿ, ಹಾಗೆ ನಾವು ತಿರಸ್ಕಾರ ಮಾಡಿಬಿಟ್ಟಿದ್ದೇವೆ ದೇವರು. 40 years ಇಟ್ ವಾಸ್ ನಾಟ್ ಸೋ ಈಸಿ. ಎಲ್ಲ ಕೊಟ್ಟರು, ಅವ್ರು ಮನ್ನ ಕೊಟ್ಟರು, ಕುಡಿಯೋಕೆ ನೀರು ಕೊಟ್ಟರು, ಬೆಳಬಕ್ಕಿ ಕೊಟ್ಟರು, ನಾನ್ ವೆಜ್ ಬೇಕಂದ್ರೆ ನಾನ್ ವೆಜ್ ಕೊಟ್ಟರು, ಏನು ಬೇಕು ಎಲ್ಲ ಕೊಟ್ಟರು. ಆ ಬಟ್ಟೆ ಹೋಗಿಂಗಿಲ್ಲ, ಬಿಸಿಲಿದೆ ಅಂತ ಛತ್ರಿ ಬೇಕಾಗಿಲ್ಲ, ಚಳಿ ಇದೆ ಅಂತ ಬಿಸಿಲಿದೆ ಅಂತ AC ಬೇಕಾಗಿಲ್ಲ, ಎಲ್ಲ ಪ್ರೊವೈಡ್ ಮಾಡಿದ್ರು. ಅವ್ರ ಬಟ್ಟೆ ಕೂಡ ವಾಸನೆ ಬರ್ತಾ ಇರಲಿಲ್ಲ, ಅವ್ರ ಚಪ್ಪಲ್ ಕೂಡ ಸೌದು ಹೋಗ್ತಾ ಇರಲಿಲ್ಲ. ಅಷ್ಟು ದೇವರು ಫೆಸಿಲಿಟೀಸ್ ಕೊಟ್ಟರು ಕೂಡ ದೇವರನ್ನ ಕಿರುಕುಳ ಮಾಡೋದನ್ನ ಬಿಟ್ಟಿಲ್ಲ ಮನುಷ್ಯರು. ಅದೇ ರೀತಿ ನಾವು ಮಾಡ್ತಾ ಇದ್ದೀವಿ ಇವತ್ತು. ನೋಡ್ತೀವಿ ಎಲ್ಲ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಸೈಕಲ್ ಇಂದ ಇವತ್ತು 2 ವೀಲರ್ಸ್ ಬಂದಿದ್ವಿ, 2 ವೀಲರಿಂದ ಕೆಲವರು ಕಾರ್ ಬಂದಿದ್ದೀರ, ಸಣ್ಣ ಗುಡಿಸಲಲ್ಲಿ ಇದ್ವಿ, ಸಣ್ಣ ಒಂದೇ ಒಂದು ರೂಮಲ್ಲಿ ಇದ್ವಿ, ಇವತ್ತು ಸಿಂಗಲ್ ಬೆಡ್ರೂಮ್ ಅಲ್ಲಿ ಬಂದಿದ್ವಿ. ಸಿಂಗಲ್ ಬೆಡ್ರೂಮ್ ಅಲ್ಲಿ ಇದ್ದವರೆಲ್ಲ ಡಬಲ್ ಬೆಡ್ರೂಮ್ ಬಂದ್ಬಿಟ್ಟಿದ್ದಾರೆ. ಸಿ, ಗಾಡ್ ಇಸ್ ಬ್ಲೆಸ್ಸಿಂಗ್ ಅಸ್. ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ. ಬಟ್ ಆರ್ ಬಿ ಗ್ರೇಟ್ಫುಲ್ ಫಾರ್ ಗಾಡ್. ಇನ್ನೂ ಅವ್ರನ್ನ ಕರೆಗಳು ಮಾಡ್ತಾ ಇದ್ರು. ಏನ್ ದೇವ್ರೆ, ನಮ್ಮ ಜೀವನ ಇಷ್ಟ ಆದ್ರೂ ಕೂಡ ಉದ್ಧಾರ ಆಗ್ತಾನೆ, ಇನ್ನೂ ಎಷ್ಟು ಮಾಡೋದು ಉದ್ಧಾರ ಇದೆ. ಸ್ಟಿಲ್ ವಿ ಆರ್ ಟ್ರೈಂಗ್. ಐಸಾಯ 65:2. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ
ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದನು. ಆಮೇಲೆ ಎಂಥವ್ರು ಕರೀತಾರೆ? ದುರ್ಮಾರ್ಗದ ನಡೆಯೋರನ್ನ ಪ್ಲೀಸ್ ಬರ್ರಿ, ಈ ಅವ್ರಿಗೆ ಸುಮ್ಮನೆ ಹಿಂಗೆ ಕರ್ಸಲ್ಲ, ಕೈ ಚಾಚ್ತಾ ಇರುತ್ತೆ. ಇದು ಹ್ಯಾಂಡ್ ಇಸ್ ಕಮಿಂಗ್ ಟು ಅಸ್, ಪ್ಲೀಸ್ ಬನ್ನಿ, ಪ್ಲೀಸ್ ಬಿಟ್ಬಿಡಿ ಆ ಲೋಕದ ಆಸೆಗಳನ್ನ, ಬಿಟ್ಬಿಡಿ ಪಾಪವನ್ನು. ಎಲ್ಲಿ ಬಿಡ ಹೋಗ್ತದೆ, ಎಲ್ಲಿ ನೀವು ಯಾವ ಮೂಲೆ ಬರ್ತಾ ಕೈ ಯಾವ್ದು ದೇವ್ರ ಕೈಯಲ್ಲಿ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ನಿಮ್ಮನ್ನ ಕೇಳಕ್ಕೆ ಚೇಂಜ್ ಆಗಿ. ಎಷ್ಟೇ ನೀವು ಹಿಂಸೆ ಪಟ್ಟರು ಪರವಾಗಿಲ್ಲ, ಪ್ಲೀಸ್ ಚೇಂಜ್ ಆಗಿ. ಅದೋನಿ ಪ್ಲೀಸ್ ಎಲ್ಲ ಅಲ್ಲೇ ಮಂಜುನಾಥ್ ಎಲ್ಲ ಕಡೆ ಹೋಗ್ತಾ ಇದೆ. ನಾವಾದ್ರೆ ಮಾಡ್ತೀವಿ ಗೊತ್ತಾ? ಅವನು ಹಂಗೆ ಬಿಟ್ಬಿಡು, ಹೋಗ್ಬಿಡೋನು, ಉದ್ಧಾರ ಆಗಲ್ಲ, ಅವ್ರು ಚೇಂಜ್ ಆಗಲ್ಲ, ಅವನು ಆಗ್ಬಿಟ್ಬಿಡ್ತೀವಿ. ಬಟ್ ಗಾಡ್ ಆಗ್ತದೆ, ಇದು ಗೆಟ್ ಇನ್ ಹರ್ಟ್. ಅವ್ರು ಬಹಳ ನೋವಾಗ್ತಾ ಇದೆ ನಮ್ಮಿಂದ. ಯಾವಾಗ ನಾವು ದೇವರನ್ನ ತಿರಸ್ಕರಿಸ್ತೀವಿ, ವಿ ಆರ್ ಬ್ರೇಕಿಂಗ್ ದ ಫೆಲೋಶಿಪ್ ವಿತ್ ಗಾಡ್. ನಾವು ಯಾವಾಗ ದೇವ್ರನ್ನ ತಿರಸ್ಕರಿಸ್ತೀವಿ, ನಮ್ಮ ಫೆಲೋಶಿಪ್ ಮುರಿದಾಗ್ತಾ ಇದ್ದೀವಿ ದೇವರಿಂದ. ನೋಡಿ, ಎಲ್ಲ ಸಮಯದಲ್ಲಿ ನಾವು ಬೇರೆ ಜನಗಳ ಹತ್ರ ಸಲಹೆಗಳು ಕೇಳೋದಾಗ್ಲಿ, ಫಸ್ಟ್ ಪ್ರಿಫರೆನ್ಸು ಹಣಕ್ಕಾಗಲಿ ಕೆಲಸಕ್ಕಾಗಲಿ ಕೊಟ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಪ್ರೇಯರ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ನಮ್ಮ ಲೈಫ್ ಸ್ಟೈಲ್ ಆಗಿರಬೇಕು. ಹೇಗೆ ಎಲ್ಲ ಸಮಯದಲ್ಲಿ ದೇವ್ರು ಫಸ್ಟ್ ಹೋಗ್ಬೇಕು, ಆಮೇಲೆ ಮನುಷ್ಯನ, ಆಮೇಲೆ ಎಲ್ಲ ಮೊಬೈಲು ಚಾಟ್ ಜಿಪಿಟಿ ಎಲ್ಲ ಆಮೇಲೆ ಹೋಗ್ಬೇಕು. ಫಸ್ಟ್ ಯಾರಾದ್ರೂ ಹೋಗ್ಬೇಕು ನಮ್ಮ ಕಷ್ಟಗಳು ಬಂದಾಗ. ಬಟ್ ಗಾಡ್ when we say that, ನಮ್ಗೆ ನಮ್ಗೆ ಯಾವಾಗ ದೇವ್ರನ್ನ ರಾಜಂತ ತೆಗೆದಾಗ್ತೀವೋ, ಫಸ್ಟ್ ನಮ್ಗೆ ಯಾವುದೇನೆಂದ್ರೆ ವಿ ಬ್ರೇಕ್ ದ ಫೆಲೋಶಿಪ್ ವಿತ್ ಗಾಡ್. ನಮ್ಮ ಫೆಲೋಶಿಪ್ ಚೆನ್ನಾಗಿರಲಿಲ್ಲ. ಎರಡನೇದು ವಿ ಕ್ಲೋಸ್ ದ, ನಾವು ಆಶೀರ್ವಾದ ಸುರಿಯುವಂಥ ಆಶೀರ್ವಾದಗಳ ಬಾಯಿಗಳನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಆಶೀರ್ವಾದ ಯಾಕೆ ಬರ್ತಾ ಇಲ್ಲ? ಬಿಕಾಸ್ ನಿಮ್ಮ ರಾಜ ಬೇರೆ ಇದ್ದಾರೆ, ಯುವರ್ ಕಿಂಗ್ ಇಸ್ ಡಿಫ್ರೆಂಟ್. ಅದು ಕ್ಲೋಸ್ ಆಗ್ಬಿಟ್ಟಿದೆ. ಯಾರು ಮಾಡಿದ್ದು? ನಾವು. ಅದು ನಾವು ಮಾಡ್ತಾ ಇದ್ದೀವಿ. ಓಕೆ, ನಾವು ದೇವ್ರನ್ನ ಬಹಳ ನೋವು ಮಾಡ್ತಾ ಇದ್ದೀವಿ ಅವ್ರನ್ನ ತಿರಸ್ಕಾರ ಮಾಡೋದ್ರಿಂದ. ಎಷ್ಟು ಸತ್ತಾಗ್ತದೆ. ತಂದೆ ಏನಾಯ್ತು, ಅವ್ರ ತೋಳಲ್ಲಿ ಕೈ ಇಟ್ಮೇಲೆ ತಿರ್ಗಾ ಏನಾದ್ರು ಅಲ್ಲಿ ಹೋದ ಗೇಟ್ ತಿರ್ಗಾ ಇಲ್ಲ, ಎಷ್ಟು ನೋವಾಗಿರ್ಬೇಕು ಅವ್ರು. ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಇಲ್ಲಿ 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 ಎದೆ ಮೇಲೆ ಹಾಕಿ ಸಾಕಿದ್ದೆ ನನ್ನ ಮಗನ್ನ. ನನ್ನ ಕಾಲುಗಳು ಅಲ್ಲಾಡ್ತಾ ಇದ್ರು, ನಾನು ಬಿಟ್ಟಿಲ್ಲ ನನ್ನ ಮಗನ್ನ. ನನಗೆ ಹೊಟ್ಟೆಗೆ ಏನಿಲ್ಲ ಅಂದ್ರೆ ನನ್ನ ಮಗನ್ನ ಫೀಡ್ ಮಾಡಿದ್ದೇನೆ. ಎಲ್ಲ ನನಗೆ ಬರ್ತದೆ. ಹಾಗೆ ಗಾಡ್ ಗೋತ್ರು, ದೇವರಿಗೆ ಗೋತ್ರು ಮಾಡ್ತಾರೆ. ಯಾರೆಲ್ಲ ನಾವು ದಿನಾಯ ಮಾಡ್ತೀವಿ. ಎಷ್ಟು ಸಾಕಿದ್ರು, ಚಿಕ್ಕ ಕೂಸಿಂದ ನಾವು ನಮ್ಮ ಪೇರೆಂಟ್ಸ್ ನೋಡಿದ್ರೆ ಅಷ್ಟೇ. ದೇವರು ಎಲ್ಲಿಂದ ನೋಡಿದ್ದಾರೆ? ಗರ್ಭದಲ್ಲಿ ನಿಮ್ಮ ಮಾಂಸಗಳು ಬೆಳೀತಾ ಇದ್ದಲ್ಲ, ತಾಯಿ ಗರ್ಭದಲ್ಲಿ ಮಾಂಸಗಳು ಬೆಳೀತಾ ಇದ್ದಲ್ಲ, ಅವಾಗಲೇ ನೋಡಿದ್ದಾರೆ. ಆ ಎಲುಬುಗಳು ಬೆಳೆಯೋದು ನೋಡಿದ್ದಾರೆ, ಆ ಕಣ್ಣುಗಳು ಬೆಳೆಯೋದು ನೋಡಿದ್ದಾರೆ. ಅವೆಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ. ಓಕೆ, ನಾವು ಫಸ್ಟ್ ಪಾಯಿಂಟ್ ಅದನ್ನು ಕಲ್ತೀವಿ. ಸೆಕೆಂಡ್ ಪಾಯಿಂಟ್, ಏನಾಗುತ್ತೆ ಒಂದು ವೇಳೆ ನಾವು ರಿಜೆಕ್ಟ್ ಮಾಡಿಬಿಟ್ರೆ ನಮ್ಮ ಲೈಫಿಗೆ ಏನಾಗುತ್ತೆ? ಓಕೆ, ಜೆರೆಮಯ 2:13. ಜೆರೆಮಯ 2:13. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು, ನೀರು ಇಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ಆಮೇಲೆ ನೋಡಿ, ನಮ್ಮ ಲೈಫಲ್ಲಿ ಇದೇ ನಡೆಯಿದೆ. ಇಸ್ರಾಯೇಲ್ ಜನಗಳು ಏನ್ ಮಾಡಿದ್ರು? ನಿಜವಾದ ರಾಜನ ಬಿಟ್ಟು ಯಾರನ್ನ ರಾಜ ಆರಿಸ್ಕೊಂಡ್ರು? ಯಾರು? ಸೌಲ ರಾಜನೇ ಮಾಡಿದ್ರು. ಚೆನ್ನಾಗಿ ಮಾಡಿದ ಆಡಳಿತ, ಸ್ವಲ್ಪ ಕೆಲಸ ಮಾಡ್ದ. ಆಮೇಲೆ ಅವ್ನ ಬಣ್ಣ ಹೊರಗಡೆ ಬಂದ್ಬಿಡ್ತದೆ. ಅವ್ನ ರಿಯಲ್ ಕ್ಯಾರೆಕ್ಟರ್ ಹೊರಗಡೆ ಬಂದ್ಬಿಡ್ತು ಅಲ್ವಾ? ಅವ್ನ ರಿಯಲ್ ಕ್ಯಾರೆಕ್ಟರ್ ಹೊರಗಡೆ ಬಂದೇನಾಯ್ತು, ಅವ್ನ ಲೈಫೇ ಹಾಳಾಗಿತ್ತು. ನಾನು ಫಸ್ಟ್ ಟೈಮ್ ಓದುವಾಗ ಯೋಚನೆ ಮಾಡ್ತಾ ಇದ್ದೆ. ನಾವು ನೋಡಿರ್ಬೋದು 2 ಸ್ಯಾಮ್ಯುಯಲ್ 15ನೇ ನಮ್ಮ ಫೇಮಸ್ ಚಾಪ್ಟರ್. ಅದು ಯಾವಾಗಾದ್ರೂ ಯಾರೋ ಡಿಸೋಬಿಡಿಯಂಟ್ ಆದರೆ ಆ ಚಾಪ್ಟರ್ ಯೂಸ್ ಮಾಡ್ತೀವಿ. ಏನು ಹೇಳಿದ್ರು ದೇವರು? ಎಲ್ಲರೂ ಸಾಯಿಸಿದ್ರು ಸಾಯಿಸಲ್ಲ ಅಲ್ವಾ? ಎಲ್ಲರೂ ಸಾಯಿಸಲ್ಲ. ಸ್ವಲ್ಪ ಜನ ನೋಡ್ಕೊಂಡು ಬಂದೆ, ಯೋಚನೆ ಮಾಡ್ತಿದ್ದೆ, ಹಂಗೆ ಮಾಡಿದ ಒಂದು ಒಳ್ಳೆ ರಾಜ ಇದೆ, ಹಂಗೆ ಮಾಡಿದ. ಓದುವಾಗ ಫಸ್ಟ್ ಅವನು ಅಲ್ಲಿ ಬಿದ್ದಿಲ್ಲ. ಫಸ್ಟ್ ಎಲ್ಲಿ ಬಿದ್ದಿದ್ದ ಗೊತ್ತಾ? ಫಸ್ಟ್ ಬಿದ್ದಿದ್ದು ಅದಕ್ಕಿಂತ ಮುಂಚೆ
ಎಲ್ಲಿ ಬಿದ್ದಂದ್ರೆ ಸ್ಯಾಮ್ಯಲ್ ಬರ್ಬೇಕಾಗಿದ್ದು ಯಜ್ಞೋಮ ಮಾಡಕ್ಕೆ. ಆಕ್ಚುಲಿ ಅವ್ರ ಡ್ಯೂಟಿ ಅದು, ಅವ್ರದ್ದು ಕೆಲಸ ಅದು. ಇವನೇನು ಮಾಡ್ತಾನೆ, ಸ್ಯಾಮ್ಯಲ್ ಸ್ವಲ್ಪ ಲೇಟಾಗಿ ಬರ್ತಾವನೆ ಅಂತ ಯಜ್ಞೋಮವನ್ನು ಇವನೇ ಅರ್ಪಿಸಿ ಆರಂಭ ಮಾಡ್ಬಿಡ್ತಾನೆ. ಅವಾಗ ಸೌಲ್ ಹೇಳ್ತಾನೆ, ನಿನ್ನ ರಾಜತನವನ್ನು ಬಿದ್ದೋಯ್ತು, ಹೋಯ್ತು ನಿನ್ನ ರಾಜತನವನ್ನು. ಅವಾಗಿಂದ ಮೇ ಬಿ ಸೌಲಿಗೆ ತಲೆ ನೋಡ್ತಾ ಇದ್ದೆ, ಹೆಂಗೆ ರಾಜತನ ನಾನು ನೋಡ್ತೀನಿ, ನಾ ಮಾಡ್ತೀನಿ ಅಂತ ಮೇ ಬಿ ಈಸ್ ರಿಯಾಕ್ಟಿಂಗ್. ಸಾರಿ ಕೇಳಿಲ್ಲ, ಬದಲಾವಣೆ ಆಗಿಲ್ಲ, ಅದ್ರ ಬದಲಾಗಿ ಏನು ಮಾಡಿದವನು ರಿಯಾಕ್ಟ್ ಮಾಡಿದ. ಅದಕ್ಕಾಗಿ ಸ್ಯಾಮಲ್ ಏನೇನೋ ಹೇಳ್ತಾ ಅದು ಉಲ್ಟಾ ಮಾಡ್ತಿದ್ದ ಅವನು. ಹಿಂಗೆ ಹೇಳ್ತಾನೆ, ನಾ ಹಿಂಗೆ ಮಾಡ್ತೀನಿ, ಬಟ್ ಗಾಡ್ ರಿಜೆಕ್ಟೆಡ್. ಅದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಲೈಫಲ್ಲಿ ನಾವು ದೇವರನ್ನ ರಿಜೆಕ್ಟ್ ಮಾಡಿದ್ರೆ ಇಂಥ ರಾಜ್ಯ ಸಿಗೋದು ನಮಗೆ. ಸ್ವಲ್ಪ ದಿನಗಳು ಚೆನ್ನಾಗಿರ್ತದೆ, ಲಾಂಗ್ ರನ್ ಇಟ್ ವಿಲ್ ನಾಟ್ ಎಂಡ್ ಅಪ್ ವಿತ್ ಸ್ಮೂತ್ ವೇ. ಅದು ಲಾಂಗ್ ರನ್ಗೆ ಸರಿ ಇರಲ್ಲ. ನೀವು ನನ್ನ ದೇವ್ರ ಬಗ್ಗೆ ನನ್ನನ್ನು ಇಟ್ಕೊಂಡ್ರೆ ಸ್ವಲ್ಪ ದಿನ ನೀವು ಚೆನ್ನಾಗಿರೋದು ಅಷ್ಟೇ. ಪ್ರೀತಂಬದ ಭಾಳ ಚೆನ್ನಾಗಿದೆ, ಪ್ರೀತಂಬದ ಹಂಗೆ ಮಾಡ್ತಾರೆ, ಪ್ರೀತಂಬದ ಹಿಂಗೆ ಮಾಡ್ತಾರೆ. 1-2 ವರ್ಷ ಹೋದರೆ ದೇವ್ರನ್ನ ಬಿಟ್ಟು ನೀವು ಮಾಡಿದ್ರಿ, ನನ್ನ ರಿಯಲ್ ಬಣ್ಣ ಗೊತ್ತಾಗ್ಬಿಡ್ತದೆ. ಅದಕ್ಕಾಗಿ ಮನುಷ್ಯನ ಯಾರನ್ನೂ ರಾಜನ ಸ್ಥಾನದಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ಅವಾಗೇನಾದ್ರು ನಮ್ಮ ಲೈಫು ಹಾಳಾಗುತ್ತೆ. ಯಾವಾಗ ನಿಜವಾದ ದೇವರನ್ನ ಬಿಟ್ಬಿಟ್ಟು ಸೌಲನ್ನ ಇಟ್ಕೊಂಡ್ರು, ಜನಗಳು ಯಾವಾಗ ಸೌಲ್ ಇಟ್ಕೊಂಡ್ರು, ಅವ್ರ ಮಧ್ಯದಲ್ಲಿ ಕನ್ಫ್ಯೂಷನ್ ಶುರು ಆಯಿತು, ಕಳವಳ ಶುರು ಆಯಿತು, ಭಯ ಬರೋಕ್ಕೆ ಶುರು ಆಯಿತು. ನೀವು ನೋಡ್ಕೊಂಡು ಬೇಕಾದ್ರೆ ಬೈಬಲ್ ಓದಿ ಅಳವಡಿಕೆದಲ್ಲಿ 1 ಸ್ಯಾಮ್ಯುಯಲ್ ಊಟ ಎಲ್ಲ ಊರುಗಳಿಗೆ ಗೊತ್ತಿತ್ತು, ಇಸ್ರಾಯೇಲ್ ದೇವರಲ್ಲಿದ್ದಾರೆ, ಅವ್ರನ್ನ ಮುಟ್ಟಕ್ಕೆ ಹೋಗ್ಬೇಡ್ರು ಅಂತ. ಯಾರು ಮುಟ್ತಾಗಿಲ್ಲ, ಯಾರು ಮುಟ್ತಾರೆ, ಭಯ ಅವ್ರಿಗೆ. ಆ ಇಸ್ರಾಯೇಲ್ ದೇವರನ್ನ ದೇವರು ನಡೆಸ್ತಾ ಇದ್ದಾರೆ. ಯಾವಾಗ ರಾಜ ಬಂದರು ಎಲ್ಲರೂ ಯುದ್ಧ ಮಾಡಕ್ಕೆ ಶುರು ಮಾಡ್ಬಿಟ್ಟು, ಎಲ್ಲರೂ ಯುದ್ಧ ಬರುತ್ತೆ, ಅವನು ಸಾಯಿಸ್ತೀವಿ ನೋಡಿದ್ರೆ ಭಯ ಹೋಗ್ಬಿಡುತ್ತೆ. ಎಲ್ಲ ಜನಗಳಿಗೆ ಭಯ ಹೋಗುತ್ತೆ. ಯಾವಾಗ ನಮ್ಮ ಲೈಫಲ್ಲಿ ನಾವು ತಿರಸ್ಕರಿಸ್ತೀವಿ, ನಮ್ಮ ಜೀವನ ಅಲ್ಲೋಲ ಕೊಲ್ಲಲಾಗ್ತದೆ. ನಮ್ಮ ಜೀವನ ಬಹಳ ಅಸ್ಥಿರವಾಗಿರುತ್ತೆ, ಸ್ಥಿರವಾಗಿರೋಕ್ಕೆ ಆಗುವುದಿಲ್ಲ. ಇನ್ನೊಂದು ಅಷ್ಟು Proverbs 14:12. Proverbs 14:12. ಯಾವುದು? ಜ್ಞಾನೋಕ್ತಿಗಳು 14:12. ಓದಿ. ಒಬ್ಬ ಮನುಷ್ಯನಿಗೆ ಸರಿ ಎಂದು ತೋರುವ ಮಾರ್ಗವಿದೆ, ಅದರ ಅಂತ್ಯವು ಮರಣದ ಮಾರ್ಗವೇ. ನೀವು ಮನುಷ್ಯನ ನಂಬಿದ್ರೆ ಮೇ ಬಿ ಅದು ಸರಿ ಹೋಗುತ್ತೆ ಅಂತ ನಮ್ಗೆ ಅನಿಸುತ್ತೆ, ಅದರ ಅಂತ್ಯ ಏನು? ಮರಣದ ಮಾರ್ಗವೇ. ಅದು ತಪ್ಪಾಗಿ ಹೋಗುತ್ತೆ. ಮನುಷ್ಯನ ನಂಬಿ ಏನು ಮಾಡಬೇಡಿ, ಏನಾದರೂ ಆಗಿಲ್ಲ, ಏನಾದರೂ ಆಗಿಲ್ಲ, ಎಷ್ಟೇ ಬೆಲೆ ಎಜುಕೇಟೆಡ್ ಆಗಿಲ್ಲ, ಮನುಷ್ಯನ ನಂಬಿ ಮಾಡಬೇಡಿ, ದೇವ್ರನ್ನ ನಂಬಿ ಮಾಡಬೇಕು. ಯು ಶುಡ್ ಹ್ಯಾವ್ ಗಾಡ್ ಫಸ್ಟ್ ಇನ್ ಅವರ್ ಲೈಫ್. ನಾವೇನಾದ್ರು ಪ್ಲಾನ್ ಮಾಡಿ ಮಾಡ್ತಾ ಇದ್ರೆ ಇಟ್ ವಿಲ್ ಎಂಡ್ ಅಪ್ ಇನ್ ರಾಂಗ್ ವೇ. ಮೇ ಬಿ ಆ ಟೈಮಲ್ಲಿ ಸಕ್ಸಸ್ ಆಗುತ್ತೆ ಆ ಪ್ಲಾನ್, ಆ ಟೈಮಲ್ಲಿ ಸರಿ ಹೋಗುತ್ತೆ ಆ ಪ್ಲಾನ್, ಬಟ್ ಲಾಂಗ್ ರನ್ ಇಟ್ ವಿಲ್ ಫೇಲ್. ಅದು ಫೇಲ್ ಆಗಿಬಿಡುತ್ತೆ. ಮಿಸ್ಟರ್, ಅದಕ್ಕಾಗಿ ನಮ್ಮ ಆಲೋಚನೆಗಳು ನನಗೆ ಗೊತ್ತಿದೆ ನಾನು ಏನು ಮಾಡಬೇಕಂತ, ನನಗೆ ಗೊತ್ತಿದೆ ನಾನು ಹೋಗ್ಬೇಕಾ ಬೇಡ ಅಂತ, ಯಾವ ಸರಿ ಅಂತ ನಂಗೆ ಗೊತ್ತಿದೆ. ನಮಗೇನು ಗೊತ್ತಿಲ್ಲ. ವಿ ನೀಡ್ ಟು ಆಸ್ಕ್ ಗಾಡ್ ವಾಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್. ನಾವು ದೇವ್ರಿಗೆ ಯಾವಾಗಲೂ ಕೇಳಬೇಕು. ಓಕೆ, ಯಾವಾಗ ನಾವು ದೇವ್ರನ್ನ ರಿಜೆಕ್ಟ್ ಮಾಡ್ತೀವಿ, ನಮ್ಮ ಕಾನ್ಸಿಕ್ವೆನ್ಸ್ ಏನು ಬರ್ತಂದ್ರೆ ನಮ್ಮ ಆತ್ಮೀಯತನ ಸ್ಲೋ ಆಗಿ ಸಾಯ್ತಾ ಹೋಗುತ್ತೆ. ವಿಲ್ ಡೈ ಸ್ಪಿರಿಚುವಲಿ. ವಿ ಮೈಟ್ ಕಮ್ ಚರ್ಚ್ಗೆ ಬರ್ತೀವಿ, ಮಿಡ್ ವೀಕ್ಸ್ ಮೀಟಿಂಗ್ ಬರ್ತೀವಿ, ಬಟ್ ನಾವು ದೇವ್ರ ಹತ್ರ ಕನೆಕ್ಷನ್ ಹೋದ್ರೆ ವಿಲ್ ಲೂಸ್ ಸ್ಪಿರಿಚುವಲ್, ವಿಲ್ ಬಿಕಮ್ ಅ ಮೆಂಬರ್ ಇನ್ ದ ಚರ್ಚ್. ಯು ಕಾಂಟ್ ಬಿಕಮ್ ಅ ಸನ್ಸ್ ಆರ್ ಡಾಟರ್ಸ್ ಇನ್ ದ ಚರ್ಚ್. ನಾವು ಒಂದು ಮೆಂಬರ್ ಆಗಿ ಉಳ್ಕೊಂಡ್ಬಿಡ್ತೀವಿ, ಸಾಯೋವರೆಗೂ ಒಂದು ಸಂಬಂಧದಿಂದ ಉಳ್ಕೊಳ್ಳೋದಿಲ್ಲ. ಒಂದು ಮಗನಾಗಿ ಒಂದು ಮಗಳಾಗಿ ನಾವು ಇದಕ್ಕೆ ಆಗುವುದಿಲ್ಲ ಯಾವಾಗ ನಾವು ದೇವ್ರನ್ನ ನಾವು ರಿಜೆಕ್ಟ್ ಮಾಡಿದ್ಮೇಲೆ. ಓಕೆ, ನಾನು ನಿಮ್ಮೆಲ್ಲರಿಗೂ ಎನ್ಕರೇಜ್ ಮಾಡ್ತಾ ಇದ್ದೀನಿ, ಡೋಂಟ್ ಬಿ ಅ ಮೆಂಬರ್ ಇನ್ ದ ಚರ್ಚ್. ಮೆಂಬರ್ಸ್ ಬೇಕಂದ್ರೆ ಸ್ವಲ್ಪ ನಿಮಗೆ ಕೆಲಸ ಕೊಡ್ತೀನಿ ಅಂದರೆ ಬರ್ತಾರೆ, ಕೆಲಸ ಕೊಡಿಸಿ ಬರ್ರಿ ಅಂದರೆ ಮೆಂಬರ್ ಆಗಿಬಿಡ್ತಾರೆ. ವಿ ಡೋಂಟ್ ವಾಂಟ್ ದಟ್ ಮೆಂಬರ್ಶಿಪ್. ವಿ ವಾಂಟ್ ದ ಸನ್ಶಿಪ್, ಡಾಟರ್ಶಿಪ್. ನಾವೆಲ್ಲರೂ ಮಕ್ಕಳು, ದೇವರಿಗೆ ಮಕ್ಕಳಾಗಿ ಜೀವಿಸಬೇಕು. ಓಕೆ, ನಾವು ಇಲ್ಲ ಅಂದರೆ ನಾವು ಮನುಷ್ಯನ ಕೈಲಿ ಕೊಟ್ಟರೆ ಅದರ ಸಕ್ಸಸ್ ಆಗಲಿ, ಅದರ ಹಣ, ಅದರ ಐಶ್ವರ್ಯ ಎಲ್ಲ ತಾತ್ಕಾಲಿಕವಾಗಿ ಸಂತೋಷ ತರುತ್ತೆ. ಲಾಂಗ್ ರನ್
go. You can see Saul, sorry, who is that? Solomon ಅವ್ರು ನೋಡ್ಬೇಕು, ಎಷ್ಟು ಐಶ್ವರ್ಯದಲ್ಲಿ ಇದ್ರೆ ಅವ್ರಂಗೆ ಜೀವನ ಮಾಡೋದು ಅನ್ಸುತ್ತೆ. ಲೈಫ್ ಆಗ ಎಂಜಾಯ್ ಮಾಡೋದು. ಈ ಮೆಸ್ಡ್ ಅಪ್ ವಿತ್ ದ ಪೀಪಲ್. ಆಮೇಲೆ ಲಾಸ್ಟ್ ಹೇಳ್ತಾರೆ, ನಮ್ಮನ್ನು ಯಾರು ಇರಬಾರ್ದು ಅಪ್ಪ ಅಂತ. ಏನಿದೆ ಅಂದ್ರೆ ಜೀವನ ದೇವರು ಅರ್ಥಕೊಳ್ಳೋದೇ ಒಳ್ಳೇದು. ಎಮ್ಮೆ ಮಾಸ್ಟರ್ಸ್ ಎಮ್ಮೆ ಓಕೆ. ನಾವು ಕ್ಯಾಚ್ ಮಾಡ್ತಾ ಇದ್ದೀರ ಪಾಯಿಂಟ್ ಅರ್ಥ ಆಗ್ತದೆ. ನಾವು ಸೈಲೆಂಟ್ ಆಗಿ ನೋಡ್ಬಿಟ್ಟು ಕಷ್ಟ ಓಕೆ. ನಾವು ಮೂರನೇ ಪಾಯಿಂಟ್ ಹೋಗೋಣ. ವಾಟ್ ಹ್ಯಾಪನ್ಸ್ ವೆನ್ ವಿ ರಿಜೆಕ್ಟ್ ಜೀಸಸ್ ಆಸ್ ಎ ಸೇವಿಯರ್. ನೋಡಿ, ನಾವು ಯೇಸುವನ್ನು ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ ನಾವು ನೋಡ್ಬೇಕು. ಫಸ್ಟ್ ನಿಮಗೆಲ್ಲ ಒಂದು ಕನ್ಫರ್ಮೇಷನ್ ಕೊಡ್ತೀನಿ ಅಂದರೆ, ನೀವು ಏನೇ ಪಾಪ ಮಾಡಿರಿ, ಏನೇ ಎಂಥ ಪಾಪದಲ್ಲಿ ಬಿದ್ದಿರಿ, ಇಫ್ ಯು ಆರ್ ಇನ್ ಕ್ರೈಸ್ಟ್, ನೀವು ಕ್ರೈಸ್ಟಲ್ಲಿ ಇದ್ದರೆ ಯು ವಿಲ್ ನೆವರ್ ಗೋ ಟು ಹೆಲ್. ನೀವು ಯಾವತ್ತಿಗೂ ಹೇಳ್ಬೋದು. ಬಟ್ ನೀವೆಲ್ಲ ಸ್ಪಿರಿಚುವಲ್ ಥಿಂಗ್ಸ್ ಮಾಡಿಬಿಟ್ಟು ಇಫ್ ಯು ರಿಜೆಕ್ಟ್ ಕ್ರೈಸ್ಟ್ ಯು ಮೈಟ್ ಗೋ ಟು ಹೆಲ್. ಅದು ನನ್ನ ಕೈ ಇಲ್ಲ. ಸ್ವರ್ಗಕ್ಕೆ ಕಳಿಸೋದು ನನ್ನ ಕೆಲಸ ಇಲ್ಲ. ಬಟ್ ಬೈಬಲ್ ಕ್ಲಿಯರ್ ಆಗಿ ಹೇಳ್ತಂದ್ರೆ, ಯಾವಾಗ ನೀವು ಯೇಸುನ ರಿಜೆಕ್ಟ್ ಮಾಡ್ತೀರಾ ಯು ಮೇ ಗೋ ಟು ಹೆಲ್. ಈ ರಿಜೆಕ್ಷನ್ ನಾವು ತರಬಾರ್ದು ನನ್ನ ಲೈಫಲ್ಲಿ. ನಾವು ಬೇಕಾದ್ರೂ ಮಾಡೋದು, ಯಾಕಂದ್ರೆ ಬೈಬಲ್ ಹೇಳಿದೆ ಯು ಹ್ಯಾವ್ ಫರ್ಗಿವನ್ ಫಾರ್ ಫ್ಯೂಚರ್ ಸಿನ್ಸ್ ಆಲ್ಸೋ. ನಾವು 10 ವರ್ಷ ಆದ್ಮೇಲೆ ಸಾಯ್ತಿದ್ರೆ ಆ 10 ವರ್ಷದ ಪಾಪಗಳು ಕೂಡ ನಮ್ಮನ್ನು ಕ್ಷಮಿಸಲ್ಪಟ್ಟಿದೆ. ಅದಕ್ಕಂತ ನಾವು ಪಾಪ ಮಾಡ್ತಾ ಇರಬಾರ್ದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಇವಾಗ 10 ವರ್ಷ ಜೀವನ ಮಾಡ್ತೀನಿ. 10 ವರ್ಷದಲ್ಲಿ 10,000 ಪಾಪಗಳನ್ನ ಮಾಡ್ತೀನಿ. ಏಸು ಗೊತ್ತಿದೆ. ಆ 10,000 ಪಾಪಗಳು ಕ್ಷಮಿಸಲ್ಪಟ್ಟಿದ್ದೆ ನಾನು. ಅದು ನನ್ನ ಕೆಲಸ. ಆ 10,000 ಪಾಪ ಮಾಡಿಬಿಟ್ಟು ಕ್ಷಮಾಪಣೆ ಹೊಂದಲ್ಲ. ಆ 10,000 ಪಾಪಗಳನ್ನು ಮಾಡದ ಹಾಗೆ ಹೇಗೆ ಜೀವನ ಮಾಡಬೇಕಲ್ಲ. ಅಂಡರ್ಸ್ಟ್ಯಾಂಡ್? ಮೇಬಿ 2,000 ಮಾಡ್ತೀನಿ ನಾನು, 8,000 ಮಾಡಿಲ್ಲ. ಸಚ್ ಎ ಗ್ರೇಟ್ ಲೈಫ್. ಜೀವನ ಏನು ಮಾಡಿದ್ರಿ ಅದ್ಭುತವಾಗಿ ಮಾಡಿದ್ರಿ. ಕ್ಷಮಾಪಣೆ ಸಿಕ್ಕಿದಂತ ಪಾಪ ಮಾಡ್ಕೊಂಡ್ರು. ನಾವು ಹ್ಯಾವ್ ಟು ರೆಡ್ಯೂಸ್ ಅವರ್ ಸಿನ್ಸ್, ಫೈಟ್ ಫಾರ್ ದಟ್. ಫೈಟ್ ಮಾಡಬೇಕು. ಖಂಡಿತ ನಮ್ಮ ಕಡೆ 100% ಇರೋಕ್ಕೆ ಆಗಿಲ್ಲ. ವಿ ವಿಲ್ ಫಾಲ್ ಇನ್ ಸಿನ್, ಬಿಕಾಸ್ ಎಲ್ಲಿವರೆಗೂ ಫ್ರೆಶ್ ಇದೆಯೋ ಯು ವಿಲ್ ಫಾಲ್ ಇನ್ ಸಿನ್. ಅದು ಮಾತ್ರ ಖಂಡಿತ. ಬಟ್ ನೆವರ್ ಥಿಂಕ್ ದಟ್ ಯು ವಿಲ್ ಗೋ ಟು ಹೆಲ್. ನೀವು ಪಾಪ ಮಾಡಿದ್ಮೇಲೆ ಸಾಕು ನಿಮಗೆ ಬಂದು ಕಿವಿಯಲ್ಲಿ ಓದಿದೆ ನೀನು ನರಕ ಹೋಗ್ತೀಯ. ನೋ, ಫರ್ಗಿವನ್. ಬಟ್ ಡೋಂಟ್ ರಿಜೆಕ್ಟ್ ಗಾಡ್. ದೇವರು ರಿಜೆಕ್ಟ್ ಮಾಡಿದ್ರೆ ಐ ಹ್ಯಾವ್ ಡೌಟ್. ನಂಗೆ ಡೌಟ್ ನೀವು ಸ್ವರ್ಗಕ್ಕೆ ಬರ್ತಿರಲ್ಲ. ನನಗೆ ಬಹಳ ಭರವಸೆ ಇದೆ, ಇಲ್ಲಿರೋರು ಎಲ್ಲರೂ ಸ್ವರ್ಗಕ್ಕೆ ಬರ್ತಾರೆ. ಬ್ರೋ ಬ್ರೋ ನೀವು ಕೂಡ ಬ್ರೋ, ನನ್ನ ಜೀವನಕ್ಕೆ ಗೊತ್ತಿಲ್ಲ ಆದರೂ ಕೂಡ ಬರ್ತಿಲ್ಲ. ನೀವು ಬರ್ತೀರ. ಬಟ್ ಡೋಂಟ್ ರಿಜೆಕ್ಟ್ ಗಾಡ್, ಡೋಂಟ್ ರಿಜೆಕ್ಟ್ ಜೀಸಸ್. ಓಕೆ, ಯಾವಾಗ ಯೇಸುವನ್ನು ನಾವು ತಿರಸ್ಕರಿಸ್ತೀವಿ ಆಯ್ತು, ಮುಗಿದಾಯ್ತು. ನಾವು ಜೀಸಸ್ ಬಂದ್ಬಿಟ್ಟು ಒಂದು ಆಪ್ಷನ್ ಇಲ್ಲ. ಯೇಸು ಬಂದ್ಬಿಟ್ಟು ಒಂದು ಆಯ್ಕೆ ಇಲ್ಲ. ನಾವು ಇದೊಂದು ಟ್ರೈ ಮಾಡೋಣ ಸ್ವರ್ಗಕ್ಕೆ ಹೋಗಕ್ಕೆ. ನೋ, ಜೀಸಸ್ ಬಂದ್ಬಿಟ್ಟು ಒನ್ಲಿ ವೇ ಟು ಗೋ ಟು ಹೆವೆನ್. ಅವರು ಒಂದೇ ಆಯ್ಕೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅರ್ಥ ಆಗ್ತದೆ ನಮಗೆ? ಆಯ್ಕೆ ಇದ್ರೆ ನಾವು ಆಯ್ಕೆ ಮಾಡ್ಬೋದಾಗಿದೆ. ಯೇಸನ್ನು ಟ್ರೈ ಮಾಡಿ ನೋಡೋಣ. ನೋ, there is only one option, that is Jesus. He is not an option. Okay, it is only way to go back to God. ಅವ್ರು ಒಬ್ಬರೇ ಒಂದೇ ಒಂದು ಮಾರ್ಗ, ತಿರ್ಗಾ ನಾವು ದೇವ್ರ ಹತ್ರ ಹೋಗಿ ಅವ್ರನ್ನ ರಾಜನಾಗಿ ಮಾಡೋದಕ್ಕೆ. ಹೂ ಎಕ್ಸೆಪ್ಟ್ ಕ್ರೈಸ್ಟ್, ಯಾರೆಲ್ಲ ದೇಶದ ಅಂಗೀಕಾರ ಮಾಡಿದಾರೋ ಅವ್ರು ಏನು ಹೇಳ್ತಾರೆ ಇಂಡೈರೆಕ್ಟ್ ಹೇಳಿದ್ರೆ, ನನ್ನ ಲೈಫಿಗೆ ರಾಜ ಯಾಹೋವೇ, ಜೀಸಸ್. ಅವ್ರ ಕನ್ಫರ್ಮೇಷನ್ ಅಂದ್ರೆ ಯು ಆರ್ ಮೈ ಗಾಡ್. ನಾವು ಯೂ ಟರ್ನ್ ಮಾಡಿದ್ದೀವಿ. ಇಸ್ರಾಯೇಲ್ಗಳು ದೇವರನ್ನ ರಾಜನಾಗಿ ಬೇಡ ಅಂದ್ರು, ಸೌಲ ಆರಿಸ್ಕೊಂಡ್ರು. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಮನುಷ್ಯರು ನಮ್ಗೆ ರಾಜ ಆಗ್ಬಾರ್ದು, ನಮಗೆ ದೇವರಾಗಿರ್ಬೇಕು. ಯಾವಾಗ ಯೇಸುನ ಅಂಗೀಕಾರ ಮಾಡಿದ್ವಿ. ಸೊ ಕ್ಲಿಯರ್ಲಿ ಟೆಲ್ಲಿಂಗ್, ಗಾಡ್ ಇಸ್ ಅವರ್ ಕಿಂಗ್. ಐ ಆಮ್ ಸೋ ಹ್ಯಾಪಿ ದಟ್ ಯು ಆರ್ ಆಲ್ ಫಾಲೋಯಿಂಗ್ ಕ್ರೈಸ್ಟ್. ಹೂ ಇಸ್ ಅವರ್ ಕಿಂಗ್? ಗಾಡ್ ಇಸ್ ಅವರ್ ಕಿಂಗ್. ಜೀಸಸ್ ಇಸ್ ಅವರ್ ಕಿಂಗ್. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್. ಓಕೆ, ಓಕೆ. John 3:18. John 3:18. ಆತನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಓಕೆ. ಆದರೆ ನಂಬದವನಿಗೆ
ದೇವರ ಒಬ್ಬನ ಮಗನ ಹೆಸರು ನಂಬದೇ ಹೋದ್ದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆಮೆನ್. ಯಾರೆಲ್ಲ ಅದು ನಂಬಿ ಈ ನಂಬಿಕೆ ಬಂದ್ಬಿಟ್ಟು ನಾವು ದ ಪೀಪಲ್ ಹೂ ಆರ್ ಸೀರಿಯಸ್, ಬಹಳ ಸೀರಿಯಸ್ ಆಗಿರೋರು ಅಂದ್ರೆ ಏನು, ನಮ್ಮ ಥರ ನಾವೇನು ಮಾಡ್ತೀವಿ ಅಂದರೆ ನಾಳೆ ಬರ್ತೀನಿ ಬ್ರದರ್ ಅಂತ ಹೇಳ್ಬಿಟ್ಟು ಬರಂಗೇ ಇಲ್ಲ ಅಂಥವ್ರಲ್ಲ ಇವರು. ನಾಳೆ ಬರ್ತೀನಿ ಅಂದರೆ ಬರ್ತೀನಿ, ಇದು ಬಿಡ್ತೀನಿ ಅಂದರೆ ಬಿಡ್ತೀನಿ, ಇದು ಮಾಡ್ತೀನಿ ಅಂದರೆ ಮಾಡ್ತೀನಿ ಅಂಥವ್ರಿಗೆ ಹೇಳ್ತಾರೆ. ಆಗಿನ ಕಾಲದಲ್ಲಿ ಹಂಗೆ ಇದ್ರು. ಅಥವಾ ಬಾಯಿಂದ ಮಾತು ಬಂದರೆ ದೇ ಹ್ಯಾವ್ ಟು ಡೂ ದಟ್. ಅವ್ರು ನಂಬಿದ್ರೆ ಇದ್ದು ಏನು ಮಾಡ್ತಾರೆ, ಅವ್ರಿಗೆ ಏನು ಕೂಡ ರಿಜೆಕ್ಷನ್ ಇಲ್ಲ, ಅವ್ರು ರಿಜೆಕ್ಟ್ ಮಾಡೋದಿಲ್ಲ. ಓಕೆ, ನಾವು ಅಪೊಸ್ತಲರು 4:12 ಅಪೊಸ್ತಲರು 4:12 ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಆಮೇಲೆ ಯಾವ ಹೆಸರಿಲ್ಲ ನಮ್ಮ ರಕ್ಷಣೆ, ಓನ್ಲಿ ಒನ್ ನೇಮ್, ದಟ್ ಈಸ್ ಪ್ರೈಸ್ ಗಾಡ್ ದಟ್ ವಿ ಆರ್ ಆಲ್ ಫಾಲೋಯಿಂಗ್ ಕ್ರೈಸ್ಟ್. ಎಷ್ಟೇ ಕಷ್ಟ, ಎಷ್ಟೇ ನೋವು, ಎಷ್ಟೇ ಗಲಿಬಿಲಿ, ಅವರು ಹಂಗೆ ಅಂದ್ಬಿಟ್ರು, ಇವ್ರು ಅಂದ್ಬಿಟ್ರು, ಈ ಜೀವನ ಅಲ್ಲಿ ಏರೋಪೇರ್, ಎಷ್ಟೋ ಏರೋಪೇರ್ ಆಗಿದೆ ನಮ್ಮೆಲ್ಲ ಲೈಫಲ್ಲಿ, ಬಟ್ ಸ್ಟಿಲ್ ವಿ ಆರ್ ಫಾಲೋಯಿಂಗ್ ಕ್ರೈಸ್ಟ್. ಅದಕ್ಕಾಗಿ ನಾವು ಒಂದು ದೊಡ್ಡ ಚಪ್ಪಾಳೆ ಹೊಡೆಯೋಣ, ವಿ ಆರ್ ಫಾಲೋಯಿಂಗ್ ಕ್ರೈಸ್ಟ್. ಐ ಥ್ಯಾಂಕ್ ಗಾಡ್. ದೇವರಿಗೆ ಬಹಳ ಸ್ತೋತ್ರ ಸಲ್ಲಿಸ್ತೀನಿ. ನಿಮ್ಮನ್ನೆಲ್ಲ ದೇವರು ನಡೆಸ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಹೇಗಿದ್ದಾರೆ ಅಂದರೆ, ಆಗಲೇ ಮಂಜುನಾಥ್ ಬ್ರದರ್ ಹತ್ರ ಒಂದು ಇದು ಕೇಳ್ತಾರೆ, ಅದು ಏನು ಬ್ರದರ್, ನಾರ್ತ್ ಸೌತ್ ತೋರಿಸುತ್ತಲ್ಲ, ಮೊಬೈಲ್ ಇದೆಯಾ ತೆಗೀರಿ, ದಿಕ್ಸೂಚಿ ಅಲ್ವಾ, ಅದನ್ನು ತೆಗೀರಿ, ನಿಮ್ಮ ಮೊಬೈಲ್ ತೆಗೀರಿ. ಇಲ್ಲ, ಅದು ಬಿಲ್ ಬರಬೇಕು, ಬಿಲ್ ಇದೆಯಾ? ಇದೆ, ತೆಗೀರಿ, ಇದು ತೆಗೀರಿ, ಈ ಥರ ಬರಬೇಕು. ಕೆಳಗಡೆ ಮಾಡಿ ಅಂದರೆ ಗೊತ್ತಾಗುತ್ತೆ. ಹಿಂಗೆ ಮೇಲ್ಗಡೆ ಮಾಡಿ ಬರೋದಿಲ್ಲ, ಹಿಂಗೆ ಕೆಳಗಡೆ ಮಾಡಿ ಹಿಂಗೆ ಹಿಡಿಬೇಕು. ವೀಲ್ ಬಂತ, ಇದು ಬಂತ, ನಿಮ್ಮ ಬಂತ ಅಲ್ಲೇ ಇರುತ್ತೆ, ನಿಮ್ಮ ಮೊಬೈಲ್ ಎಲ್ಲ ಮೊಬೈಲ್ ಇರ್ತದೆ. ಓಕೆ, ಇದೆಯಾ? ಇದು ಬಂತ ಇಲ್ಲ, ಇಲ್ಲ ಎಲ್ಲ ಆಮೇಲೆ ನೋಡಿ, ಇದು ಇದೆಯಲ್ಲ, ಎಲ್ಲರೂ ಗೊತ್ತಾ, ಕಾಣಿಸುತ್ತೆ ಗೊತ್ತಿಲ್ಲ ನಿಮ್ಮ ಕಡೆ ಇದ್ರೆ. ಇವಾಗ ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಏಂಜಲ್ ಕೂಡ ಇದೆ ಅಲ್ವಾ, ಇದೆಯಾ? ಇವಾಗ ನಮ್ಮ ಚೇಂಜ್ ಆಗಿದೆ ಎಷ್ಟು, ಹೀಗೆ ಮಾಡಿದ್ರೆ ಈಸ್ಟ್ ಇಲ್ಲಿ ಬರ್ತಾ ಇದೆ, ವೆಸ್ಟ್ ಇಲ್ಲಿ ಬರ್ತಾ ಇದೆ, ನಾರ್ತ್ ಇಲ್ಲಿ ಬರ್ತಾ ಇದೆ, ಸೌತ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಮೊಬೈಲಲ್ಲಿ ಯಾರ ಮೊಬೈಲ್ ಚೇಂಜ್ ಇದೆ? ಚೇಂಜ್ ಆಗ್ತದೆ ಯಾರ ಮೊಬೈಲ್? ನೀವು ಏನು ಬೇಕಾದ್ರೆ ಮಾಡಿ ಎಲ್ಲರೂ ಹೇಗೆ ತಿಳಿಸ್ತೀರಿ ಅಕ್ಯುರೇಟ್ ಕೊಡುತ್ತೆ. ಎಷ್ಟು ಕೊಡ್ತಾರೆ ಹಿಂಗೆ, ಒಬ್ರಿಗೊಂದು ಹೊಸಗಲ್ಲ. ಯಾರ ಹತ್ರ ಇದ್ದಿದೆಯೋ ನೀವು ಹೆಂಗೆ ತಿಳಿಸಿದ್ರು ಕೂಡ ಈಸ್ಟ್ ಇಲ್ಲೇ ಬರುತ್ತೆ. ಏನೇ ಮಾಡಿದ್ರು ಎಲ್ಲಿ ಹೋಗಲ್ಲ, ಇದು ಶೋ ಅಕ್ಯುರೇಸಿ, ಇದು ದಿಕ್ಕು ಕರೆಕ್ಟ್ ತೋರಿಸ್ತದೆ ಎಲ್ಲರೂ ಕೂಡ. ಇಲ್ಲೊಬ್ರು ನಂಗೆ ತೋರಿಸ್ತಾ ಇಲ್ಲ ಅಂದರೆ ಆಮೇಲೆ ಬಂದು ಮಾತಾಡಿ. ಸರಿ ಇಲ್ಲ, ಯಾರು ಗೊತ್ತಿಲ್ಲ. ಅದಕ್ಕೆ ಬೇಕಾದ್ರೆ ತಿಳಿಸಿ ನೋಡಿ, ಮಂಜುನಾಥವ್ರೆ ಏನೋ ಚೇಂಜ್ ಆಗುತ್ತೆ ನೋಡಿ, ಚೇಂಜ್ ಆಗುತ್ತೆ ಇಲ್ಲಮ್ಮ. ಹೀಗೆ ಸೂಚಿಸ್ತದೆ. ಇವಾಗ ನನಗೆ ಒಂದು ಪರೀಕ್ಷೆ ಬಂದರೆ, ಇವಾಗ ಕುಮಾರ್ ಬ್ರದರ್ಗೆ ಒಂದು ಪರೀಕ್ಷೆ ಬರ್ತದೆ. ಏನು ಬರ್ತಾ ಇದೆ, ಇಬ್ರು ಇಂಟರ್ವ್ಯೂ ಹೋಗ್ತಾ ಇದ್ವಿ. ಹಲೋ, ಇಬ್ರು ಇಂಟರ್ವ್ಯೂ ಹೋಗ್ತಾ ಇದ್ವಿ. ನಾನು ಕುಮಾರ್ ಬ್ರದರ್, ಅವರು ಒಂದು ಆಫೀಸ್ ಹೋಗ್ತಾರೆ, ನಾವು ಒಂದು ಆಫೀಸ್ ಹೋಗ್ತಾ ಇದ್ದೀವಿ. ಆಫೀಸಲ್ಲಿ ಒಂದು ಸುಳ್ಳು ಹೇಳ್ಬೇಕು ಇವಾಗ, ಅಂದರೆ ಕೆಲಸ ಸಿಗುತ್ತೆ. ಪ್ಯೂನ್ ಹೇಳ್ಬಿಡ್ತಾನೆ, ಒಂದು ಸುಳ್ಳು ಹೇಳಿದ್ರೆ ಕೆಲಸ ಸಿಗುತ್ತಾನೆ. ಅವ್ರಿಗೂ ಅದೇ ಹೇಳ್ತಾನೆ, ಪ್ಯೂನ್ ಹೇಳ್ತಾನೆ, ಸುಳ್ಳು ಹೇಳಿದ್ರೆ ಕೆಲಸ ಸಿಗುತ್ತಾನೆ. ಇವಾಗ ನಾನು ಯೇಸು ನಂಬ್ತಾ ಇದ್ದೀನಿ, ಅವರು ಯೇಸು ನಂಬ್ತಾ ಇದ್ದಾರೆ. ಯೇಸು ಇವಾಗ ನಾನು ಮಾತಾಡಿದ್ರೆ ನನಗೆ ಏನು ಹೇಳ್ತಾನೆ, ಪರವಾಗಿಲ್ಲ ಒಂದು ಸುಳ್ಳು ತಾನೆ, ಹೊರಗೆ ಮಾಡಿಬಿಟ್ಟಿದ್ದೀನಿ ಹೇಳ್ಕೊ ಅಂತ ಹೇಳ್ತಾರ, ಹೇಳ್ಬೇಡ ಅಂತ ಹೇಳ್ತಾರೆ. ಹೇಳ್ಬೇಡ ನನ್ನ ಹೇಗೆ ಹೇಳಿ. ಇವಾಗ ಕುಮಾರ್ ಅವ್ರಿಗೆ ಹೆಂಗೆ ಹೇಳ್ತಾರೆ, ಈಗ ನನಗಿನ ವಯಸ್ಸಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ, ಸ್ವಲ್ಪ ಜಾಸ್ತಿ ಬ್ಲೆಸ್ಸಿಂಗ್ ಮಾಡೋಣ, ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಿದ್ದಾರೆ, ನಾವು ಸ್ವಲ್ಪ ಬ್ಲೆಸ್ಸಿಂಗ್ ಮಾಡೋಣ, ಚೇಂಜ್ ಮಾಡ್ತಾರೆ. ಇಲ್ಲ, ಅವ್ರಿಗೆ ಹೇಳ್ತಾರೆ ಹೇಳ್ಬೇಡ. ಎವ್ರಿ ಆನ್ಸರ್ ಸೇಮ್. ಆಯ್ಕೆ ಮಾಡೋದು ನಾನು.
ಯೇಸು ಹೇಳಿದ್ ಕೇಳ್ಬೇಕಾ? ನನ್ನ ಮನಸ್ಸಲ್ಲಿ ಹೇಳ್ತಾ ಕೇಳ್ಬೇಕು. ಅಂಡರ್ಸ್ಟ್ಯಾಂಡ್? ನೀವೇನು ಆಯ್ಕೆ ಮಾಡ್ತೀರಿ ಅದೇ ನಿಮ್ಮ ಲೈಫ್. ನಾನು ಓದೋ ಕೂಡ ಹೇಳಿದ್ದೀನಿ. ಏನು ಹೇಳಿದೆ ಅಂದರೆ ಓದೋಲ್ಲ, ಇವಾಗ ನೀವು ಏನಾಗಿದ್ದೀರಿ ಇವತ್ತು ಅದೆಲ್ಲ ನಿಮ್ಮ ಆಯ್ಕೆ. ನೀವು ಆಯ್ಕೆ ಮಾಡಿದ್ದಕ್ಕೆ ನೀವು ಇಲ್ಲಿ ಕೂತ್ಕೊಂಡಿದ್ದೀರ. ನಿನ್ನೆ ನೀವೆಲ್ಲ ಆಯ್ಕೆ ಮಾಡಿದ್ರಿ, ನಾವೆಲ್ಲ ಮೈಸೂರು ಹೋಗೋದ್ರಿಂದ ಇನ್ ಮೈಸೂರು. ಯಾರು ನಮ್ಮನ್ನು ಕಟ್ಟಾಕಿ ಟ್ರೈನಲ್ಲಿ ಕೂಡಿಸ್ಬಿಟ್ಟು ಕಳಿಸಿಲ್ಲ. ಯು ಮೇಡ್ ಇಟ್ ಚೂಸ್, ಯು ಹ್ಯಾವ್ ಚೂಸನ್ ದಿಸ್. ಇದು ಆಯ್ಕೆ ಮಾಡಿ ನೀವು ಇಲ್ಲಿ ಬಂದಿದ್ದೀರ. ಓಕೆ, ಅದಕ್ಕಾಗಿ ನಿಮ್ಮೆಲ್ಲರನ್ನ ಏನು ಎನ್ಕರೇಜ್ ಮಾಡ್ತಂದ್ರೆ, ನೋ ಡೋಂಟ್ ರಿಜೆಕ್ಟ್ ಗಾಡ್ ಆಸ್ ಎ ಕಿಂಗ್. ದೇವರನ್ನ ರಿಜೆಕ್ಟ್ ಮಾಡಬೇಡಿ. ಈ ಫೀಲ್ಸ್ ಸೋ ಸ್ಯಾಡ್. ನಾವು 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 ಅರ್ತ್ಲಿ ರಿಲೇಶನ್ಶಿಪ್ಗೆ ಬಹಳ ವ್ಯಾಲ್ಯೂ ಕೊಡ್ತೀವಿ ದೇವರ ರಿಲೇಶನ್ಶಿಪ್ಗಿಂತ. ದಟ್ ಇಸ್ ನಾಟ್ ಎ ಕ್ರಿಶ್ಚಿಯಾನಿಟಿ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ಗಾಡ್ ಮೋರ್ ದೆನ್ ಎನಿ ಅದರ್ ರಿಲೇಶನ್ಶಿಪ್. ಇಫ್ ಯು ಡೋಂಟ್ ಲವ್ ಗಾಡ್, ಯು ಕಾಂಟ್ ಲವ್ ಎನಿಬಡಿ. ಏನು ಹೇಳಿದ್ರೆ ಯೇಸುಕ್ರಿಸ್ತರು? ಮೊದಲು ನೀವು ದೇವರ ಹೇಗೆ ಪ್ರೀತಿಸಬೇಕು? ಪೂರ್ತಿ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿ. ಯಾರನ್ನ ಪ್ರೀತಿಸಬೇಕು? ದೇವರು. ದೇವರನ್ನ ಪ್ರೀತಿಸಬೇಕು ಪೂರ್ತಿಯಾಗಿ. ಆಮೇಲೆ ಹೇಳ್ತಾರೆ ಸ್ವಲ್ಪ ಬಿಟ್ಟು ಇನ್ನೊಂದು ಎರಡನೇ ಆಜ್ಞೆ ಇದೆ, ಸಮಾನವಾದ ಆಜ್ಞೆ ಇದೆ. ಏನಿದೆ? ನಿನ್ನಂತೆ ನೆರೆಯವರನ್ನು ಪ್ರೀತಿಸು. ಒಂದು ವೇಳೆ ನೀವು ದೇವರನ್ನ ಪ್ರೀತಿ ಮಾಡಕ್ಕೆ ಕಷ್ಟ ಆಗ್ತದೆ, ನಿಮಗೆ ಗೊತ್ತಾಗೋದಂದ್ರೆ ಫಸ್ಟ್ ನಿನ್ನ ನೆರೆಯವರನ್ನ ನೀನು ಪ್ರೀತಿಸ್ಬೇಕು. ನೆರೆಯವರವರು ಅಂದ್ರೆ ನಿಮ್ಗೆ ಯಾರು ಆಗಂಗಿಲ್ವೋ ಅವ್ರನ್ನ ಪ್ರೀತಿ ಮಾಡೋದು ಕಲ್ತ್ರೆ ನಮ್ಮನ್ನ ಪ್ರೀತಿ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಅದ್ರ ಫಸ್ಟ್ ಅಲ್ಟಿಮೇಟ್ ಪ್ರೀತಿ ಯಾರು ಮಾಡ್ಬೇಕು? ನಾವು ದೇವರಿಗೆ ಮಾಡ್ಬೇಕು. ಯಾವ ಮನುಷ್ಯರಿಗೆ, ಯಾವ ಅಧಿಕಾರಿಗಳಿಗೆ, ಯಾವ ಸಂಬಂಧಗಳನ್ನು ನಾವು ಸೆಕೆಂಡ್ ಲೆವೆಲ್ ಕೊಡ್ಬೇಕು. ವಿ ಶುಡ್ ಗಿವ್ ಸೆಕೆಂಡ್ ಪ್ರಿಫರೆನ್ಸ್. ಅವರು ರಾಜ ಇಲ್ಲ, ನಮಗೆ ಈ ಸಂಬಂಧಗಳ ರಾಜ ಇಲ್ಲ. ನಮ್ಮ ರಾಜ ಯಾರು? ಯೆಹೋವ ದೇವರು. ಅವ್ರಿಗೆ ಎಷ್ಟು ನೋವಾಗಿದ್ರೆ ಆಗಲೇ ಹೇಳಿದಂಗೆ ಓಸಾಯದಲ್ಲೆಲ್ಲ ಬಹಳ ನೋವಾಗಿದೆ. ನೀವು ಓಸಾಯ ಓದಿದ್ರೆ ದಟ್ ದ ಹಾರ್ಟ್ ಆಫ್ ಗಾಡ್. ನನ್ನ ಲೈಫ್ ಒಂದು ಯೂಟರ್ನ್ ಬಂದಿದ್ದಂದ್ರೆ ಆ ಬುಕ್ ಓದ್ಬಿಟ್ಟೆ. ಆ ಬುಕ್ ಓದಿದ್ದಕ್ಕೆ ಒಂದು ಲೈಫಲ್ಲಿ ಒಂದು ಯೂಟರ್ನ್ ಬಂತು. ಎಷ್ಟೋ ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ ಆ ಪುಸ್ತಕ ಓದೋದ್ರಿಂದ ಐ ಮೇಡ್ ಎ ಡಿಸಿಷನ್. ಗಾಡ್ ಇಸ್ ಸೋ ಲವಿಂಗ್. ಎರಡನೇದು ಬಂದ್ಬಿಟ್ಟು, ಯಾವಾಗ ನಾವು ತಿರಸ್ಕರಿಸ್ತೀವಿ ದೇವ್ರನ್ನ, ನಮ್ಮ ಜೀವನದಲ್ಲಿ ಆಗುವಂಥ ಅನಾಹುತಗಳೇನೆಂದರೆ ನಾವೇ ರಾಜ ಆಗಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಆಯ್ಕೆಗಳು, ನಾನು ಯೋಚನೆ ಮಾಡ್ತೀನಿ, ನನಗೆ ಗೊತ್ತಿದೆ ಲೈಫ್ ಹೆಂಗೆ ಲೀಡ್ ಮಾಡ್ಬೇಕಂತ, ನನಗೆ ಗೊತ್ತಿದೆ, ನಿನಗೇನು ಗೊತ್ತಿದೆ. ನಾನು 18 ವರ್ಷ ಶಿಷ್ಯನು, ನಾನು 20 ವರ್ಷ ಶಿಷ್ಯನು, ನಾನು ಎಜುಕೇಟೆಡ್, ನನ್ನ ಎಜುಕೇಷನ್ ಗೊತ್ತಾ ನಿಮಗೆ? ಅಷ್ಟಿದೆ ನನಗೆ. ನಿನ್ಗೇನು ಗೊತ್ತು? ನೀನು 90 ನೀ 80 ನಿನಗೇನು ಗೊತ್ತಿದೆ ಅದ್ರ ಬಗ್ಗೆ? ಓಕೆ, ನಾ ಯಾವ ಕಾಲೇಜಲ್ಲಿ ಓದಿದ್ದೆ ಅದರ ಅರಿವು ಇದೆಯಲ್ಲ ನಿಮಗೆ. ಯಾವ ಕಾಲೇಜಲ್ಲಿ ಓದ್ರಿ, ಫಾರಿನ್ನಿಂದ ಬರ್ರಿ, ನಿಮ್ಮ ಅನಿಸಿಕೆಗಳೆಲ್ಲ ತಾತ್ಕಾಲಿಕವಾಗಿ ಸುಖ ಕೊಡ್ತೇವೆ. ಲಾಂಗ್ ರನ್ ಇಟ್ ವಿಲ್ ಎಂಡ್ ಅಪ್ ವಿತ್ ಸ್ಯಾಡ್ನೆಸ್. ಅದು ಕೊನೆಗೆ ಅದು ಸ್ಯಾಡ್ನೆಸ್ ಬರುತ್ತೆ. ಮೂರನೇದು ನಾವು ಕಲ್ತ್ವಿ, ಯೇಸುನ ರಿಜೆಕ್ಟ್ ಮಾಡಿದ್ರೆ ಐ ಆಮ್ ವೆರಿ ಡೌಟ್ಫುಲ್ ದಟ್ ವಿಲ್ ಗೋ ಟು ಹೆವೆನ್. ನನಗೆ ಬಹಳ ಡೌಟ್ ಬರುತ್ತೆ, ನಾವು ಹೆವನ್ ಹೋಗ್ತೇವೆ ಇಲ್ಲ. ನಾವು ಇಲ್ಲಿ ಬಂದಿರೋದೇ ಸ್ವರ್ಗಕ್ಕೆ ಹೋಗ್ಬೇಕು. ಯೇಸುನ ರಿಜೆಕ್ಟ್ ಮಾಡಬೇಡಿ, ಯೇಸುನ ತಳ್ಬೇಡಿ. ಯೇಸು ಯಾರಂತ ಗೊತ್ತಿಲ್ಲ ಅಂತ ಅಂದ್ಬಿಡ್ಬೇಡಿ. ಯು ನೀಡ್ ಟು accept Jesus and accept God and accept Him as a King. I want to encourage you from today onwards, now onwards, make God as a King in your life. Amen, brothers? Amen. Thank you very much. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ
ಹಾಗೆ ಯಾರೂ ಇಲ್ಲ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಕೂಡ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ.